ನಮ್ಮ ಜೀವಿತದಲ್ಲಿ, ಕೆಲಸದಲ್ಲಿ, ವಿದ್ಯಾಭ್ಯಾಸದಲ್ಲಿ, ನಮ್ಮ ಸೇವೆಯಲ್ಲಿ, ಎಲ್ಲ ವಿಷಯಗಳಲ್ಲಿ ನಮಗೆ ಜಯ ಬೇಕು. ಭಯವು ನಮ್ಮ ಜೀವನದ ಅತ್ಯಂತ ದೊಡ್ಡ ಶತ್ರು. ನಾವು ಭಯದಲ್ಲಿ ಜೀವಿಸಬಾರದು, ಭಯವನ್ನು ಜಯಿಸಬೇಕು. ನಾವು ಭಯಪಟ್ಟರೆ ಸೈತಾನ ನಮ್ಮನ್ನು ಜಯಿಸ್ತಾನೆ. ಆದರೆ ನೀನು ಭಯಪಡದೇ ಇದ್ದರೆ ನೀನು ಸೈತಾನನನ್ನು ಜಯಿಸುವೆ. ದೇವರನ್ನು ನೋಡುವವರಿಗೆ ಜಯ ನಿಶ್ಚಯವಾಗಿರುತ್ತದೆ. ಕೆಲವೊಮ್ಮೆ ನಮ್ಮ ಮುಂದೆ ನಿಂತಿರುವ ಸಮಸ್ಯೆಗಳು ನಮ್ಮ ಶಕ್ತಿಗಿಂತ, ನಮ್ಮ ಸಾಧ್ಯತೆಗಳಿಗಿಂತ ದೊಡ್ಡದಾಗಿ ಕಾಣಿಸಬಹುದು. ಅಂಥ ಸಂದರ್ಭದಲ್ಲಿ ನಾವು ಅವುಗಳನ್ನು ನೋಡಬಾರದು, ದೇವರನ್ನು ನೋಡಬೇಕು. ಪ್ರೀತಿಯುಳ್ಳ ದೇವಜನರೇ, ನಿಮ್ಮೆಲ್ಲರಿಗೂ ಬೇಗನೆ ಬರಲಿಕ್ಕಿರುವ ಯೇಸು ಕ್ರಿಸ್ತನ ಶ್ರೇಷ್ಠವಾದ ನಾಮದಲ್ಲಿ ವಂದನೆಗಳು. ತಮ್ಮೆಲ್ಲರನ್ನ ನೋಡುವುದರಲ್ಲಿ ನಾನು ಬಹಳ ಸಂತೋಷವುಳ್ಳವನಾಗಿದ್ದೇನೆ. ತಂದೆಯಾದ ದೇವರ ಪ್ರೀತಿ, ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು ನಿಮ್ಮೊಂದಿಗೆ ಇರಲಿ. ಈ ಸಮಯ ದೇವರ ವಾಕ್ಯವನ್ನು ಧ್ಯಾನಿಸುವಂಥ ಸಮಯ. ಈ ದಿನ ಎಲ್ಲರಿಗೂ ಚಿರಪರಿಚಿತವಾಗಿರುವಂಥ ಒಂದು ವಾಕ್ಯ ಭಾಗವನ್ನು ನಾವು ಧ್ಯಾನಿಸಲಿಕ್ಕಿದ್ದೇವೆ. ಈ ದಿನ ನನ್ನ ಸಂದೇಶದ ಮುಖ್ಯ ವಿಷಯ ಜಯವು ದೇವರಿಂದಲೇ. ಅದಕ್ಕೆ ಆಧಾರವಾಗಿ ಜ್ಞಾನೋಕ್ತಿಗಳು 21ನೇ ಅಧ್ಯಾಯ 31ನೇ ವಚನ. ಅಶ್ವಬಲವು ಯುದ್ಧ ದಿನಕ್ಕಾಗಿ ಸನ್ನದ್ಧವಾಗಿದ್ದರೂ ಜಯವು ಯೆಹೋವನಿಂದಲೇ. ನೋಡ್ರಿ, ಈಗ ಓದಿಕೊಂಡಂಥ ವಚನದಲ್ಲಿ ನಾವು ನೋಡುತ್ತಿದ್ದೇವೆ, ಅಶ್ವಬಲವು ಯುದ್ಧ ದಿನಕ್ಕಾಗಿ ಸನ್ನದ್ಧವಾಗಿದ್ದರೂ ಜಯ ದೇವರಿಂದ ಬರುತ್ತದಂತೆ. ನಾವು ಏನೆಲ್ಲ ಮಾಡಿದರೂ, ಏನೆಲ್ಲ ಕಷ್ಟಪಟ್ಟರು, ಏನೆಲ್ಲ ಸಾಧಿಸಿದರೂ ಜಯವು ದೇವರಿಂದ ಮಾತ್ರ ಬರುವಂಥದ್ದಾಗಿದೆ. ನಮ್ಮ ಜೀವಿತದಲ್ಲಿ, ಕೆಲಸದಲ್ಲಿ, ವಿದ್ಯಾಭ್ಯಾಸದಲ್ಲಿ, ನಮ್ಮ ಸೇವೆಯಲ್ಲಿ, ಎಲ್ಲ ವಿಷಯಗಳಲ್ಲಿ ನಮಗೆ ಜಯ ಬೇಕು. ನಾವುಗಳು ಎಲ್ಲ ಕ್ಷೇತ್ರಗಳಲ್ಲಿ ಜಯ ಹೊಂದಬೇಕೆಂಬುದು ದೇವರ ಬಯಕೆಯಾಗಿದೆ. ದಾವೀದನು ಹೇಗೆ ದೊಡ್ಡ ರಾಕ್ಷಸನಾದ ಗೋಲಿಯಾತನನ್ನು ಅವನು ಕೊಂದು ಜಯ ಹೊಂದಿದ್ದಾನೆಂಬುದಾಗಿ ಇವತ್ತು ನಾವು ಧ್ಯಾನಿಸಲಿಕ್ಕಿದ್ದೇವೆ. ನಮ್ಮೆಲ್ಲರಿಗೂ ಚಿರಪರಿಚಿತವಾಗಿರುವಂಥ ವಾಕ್ಯ ಭಾಗ ಒಂದು ಸಾಮುವೇಲನ ಗ್ರಂಥ 17ನೇ ಅಧ್ಯಾಯದಲ್ಲಿ ಗೋಲಿಯಾತ ರಾಕ್ಷಸನನ್ನು ದಾವೀದನು ಜಯಿಸಿದಂಥ ಕಾರ್ಯವನ್ನು ನಾವು ನೋಡಬಹುದಾಗಿದೆ. ನೋಡ್ರಿ, ಅಂದು ದಾವೀದನಿಗೆ ಜಯ ಕೊಟ್ಟಂಥ ದೇವರು ಇಂದು ನಮಗೂ ಜಯವನ್ನು ಕೊಡುವರು. ದಾವೀದನಿಗೆ ಕರ್ತನು ಹೇಗೆ ಜಯವನ್ನು ಕೊಟ್ಟರು ಎಂಬುದಾಗಿ ನಾವು ಗ್ರಹಿಸಿದರೆ, ಧ್ಯಾನಿಸಿದರೆ ನಾವು ಸಹ ನಮ್ಮ ಜೀವಿತದಲ್ಲಿ ಜಯವನ್ನು ಹೊಂದಬಹುದು. ನೋಡ್ರಿ, ಈ ಗೋಲಿಯಾತನೆಂಬ ಫಿಲಿಷ್ಟಿಯನು ಬಹಳ ಎತ್ತರವಿರುವಂಥ ರಾಕ್ಷಸನು. ಇಸ್ರಾಯೇಲಿನ ಜನರನ್ನು, ಸೇನೆಯನ್ನು ಅವನು ಭಯಪಡಿಸುತ್ತಾ ಇದ್ದ. ಅವನು ದೇಹಾಕಾರವನ್ನು ನೋಡಿ ಅವನ ಮಾತನಾಡಿದ ಹೀನವಾದ ಮಾತುಗಳನ್ನು ಕೇಳಿ ಇಸ್ರಾಯೇಲಿನ ಅರಸನು, ಸೇನಾಧಿಪತಿಗಳು ಎಲ್ಲರೂ ಭಯಪಟ್ರಂತ. ಅವನೊಂದಿಗೆ ಯುದ್ಧ ಮಾಡಲಿಕ್ಕೆ ಯಾರೂ ಬರಲಿಲ್ಲ. ಆ ಸಮಯದಲ್ಲಿ ದಾವೀದನು ಚಿಕ್ಕ ಬಾಲಕರು 11 ಬುತ್ತಿ ಕೊಡಲಿಕ್ಕೆ ತಂದಿದ್ದಾನೆ. ಅವನು ಎಲ್ಲ ಸುದ್ದಿಯನ್ನು ಕೇಳಿ ಅವನು ಹೇಳುತ್ತಿದ್ದಾನೆ, ನಾನು ಹೋಗಿ ಆ ರಾಕ್ಷಸನೊಂದಿಗೆ ಯುದ್ಧ ಮಾಡುತ್ತೇನೆ. ಅವನಿಗೆ ಯುದ್ಧದಲ್ಲಿ ಅನುಭವ ಇಲ್ಲ, ಚಿಕ್ಕ ಬಾಲಕ. ಯುದ್ಧದ ವಸ್ತ್ರಗಳನ್ನು ಧರಿಸಿಕೊಳ್ಳೋದು ಹೇಗಂತ ಗೊತ್ತಿಲ್ಲ, ಕತ್ತಿಯನ್ನು ಹಿಡಿದು ಯುದ್ಧ ಮಾಡೋದು ಸಹ ತಿಳಿದಿರಲಿಲ್ಲ. ಆದರೆ ಅವನು ಧೈರ್ಯವಾಗಿ ಆ ರಾಕ್ಷಸನನ್ನು ಎದುರಿಸಿದ. ನೋಡ್ರಿ, ಕುರುಬರು ಹೊಂದಿರುವ ಕಲ್ಲುಗಳ ಸಹಾಯದಿಂದ ಆ ರಾಕ್ಷಸನನ್ನು ಜಯಿಸಿದನು. ಹೇಗೆ ದಾವೀದನು ಆ ದೊಡ್ಡ ರಾಕ್ಷಸನಿಂದ ಜಯಿಸಿದನು ಎಂಬುದಾಗಿ ನಾವು ಧ್ಯಾನಿಸೋಣ. ನಿಶ್ಚಯವಾಗಿ ಆ ಕಾರ್ಯಗಳನ್ನು ನಾವು ಅನುಸರಿಸುವಾಗ ನಮ್ಮ ಜೀವಿತದಲ್ಲಿ ಕೂಡ ದೇವರು ಜಯವನ್ನು ಕೊಡುತ್ತಾರೆ. ಮೊದಲನೇದಾಗಿ
ದಾವೀದನ ಒಂದು ಜಯದ ರಹಸ್ಯ ಏನಂತ ಹೇಳಿದ್ರೆ, ಅವನು ಭಯಪಡಲಿಲ್ಲ. 1 ಸಾಮುವೇಲ 17ನೇ ಅಧ್ಯಾಯ 26ನೇ ವಚನ ಹೇಳುತ್ತದೆ, ದಾವೀದನು ಜೀವ ಸ್ವರೂಪನಾದ ದೇವರ ಸೈನ್ಯವನ್ನು ಹೀಯಾಳಿಸುವುದಕ್ಕೆ ಸುನ್ನತಿಯಿಲ್ಲದ ಫಿಲಿಷ್ಟಿಯನು ಎಷ್ಟರವನು. ಇಲ್ಲಿ ದಾವೀದನು ಹೇಳುತ್ತಿದ್ದಾನೆ, ಈ ದೇವರ ಸೈನ್ಯವನ್ನ ಹೀಯಾಳಿಸುವಂತ ಈ ಫಿಲಿಷ್ಟಿಯನು ಎಷ್ಟರವನು. ಇಸ್ರಾಯೇಲರು ಗೋಲಿಯಾತನನ್ನು ನೋಡಿ ಬೆಚ್ಚಿ ಬಿದ್ದರು, ಅವನ ಶಬ್ದವನ್ನು ಕೇಳಿ ಓಡಿ ಹೋದರು. ಆದರೆ ದಾವೀದನು ಅದಕ್ಕೆ ತದ್ವಿರುದ್ಧವಾಗಿ ಅವನು ಓಡಿ ಹೋಗಲಿಲ್ಲ, ಭಯಪಡಲಿಲ್ಲ, ಅವನ ವಿರುದ್ಧವಾಗಿ ಮಾತನಾಡುತ್ತಿದ್ದಾನೆ. ಎಲ್ಲರೂ ಭಯಪಟ್ಟು ಓಡಿ ಹೋಗುವಾಗ ದಾವೀದನು ಮಾತ್ರ ಭಯಪಡಲಿಲ್ಲ. ನೋಡ್ರಿ, ಬೈಬಲಲ್ಲಿ ಅನೇಕ ವಚನಗಳನ್ನು ನಾವು ನೋಡಬಹುದು. ಏನಂತ ಹೇಳಿದ್ರೆ, ಭಯಪಡಬೇಡ್ರಿ. ಯಾಕೆ ಭಯಪಡಬಾರದು? ನಮಗೊಬ್ಬ ರಕ್ಷಕನಿದ್ದಾರೆ. ಭಯವು ನಮ್ಮ ಜೀವನದ ಅತ್ಯಂತ ದೊಡ್ಡ ಶತ್ರು ರೀ. ನಾವು ಭಯದಲ್ಲಿ ಜೀವಿಸಬಾರದು, ಭಯವನ್ನು ಜಯಿಸಬೇಕು. 100 ಕಾಲೇಜು ವಿದ್ಯಾರ್ಥಿಗಳಿಗೆ ಒಂದು ಭಯದ ಪಟ್ಟಿಯನ್ನು ಬರೀಲಿಕ್ಕೆ ಹೇಳಿದ್ರಂತೆ. ಸುಮಾರು ಭಯಗಳನ್ನು ಬರೆದ್ರು. ಅವುಗಳನ್ನು ಕೂಡಿಸಿ ಎಷ್ಟು ಭಯ ಇದೆ ಎಂಬುದಾಗಿ ನೋಡಿದ್ರೆ 500ಕ್ಕಿಂತಲೂ ಹೆಚ್ಚು ಭಯದ ಸಂಗತಿಗಳಿದ್ವಂತೆ. ಅಂದರೆ ನಾನು ಭಯಪಡೋದಕ್ಕೆ ನೀವು ಭಯಪಡೋದಿಲ್ಲ, ಆದರೆ ಯಾವುದೋ ಒಂದು ವಿಷಯಕ್ಕೆ ನಾವು ಭಯಪಡುತ್ತಾ ಇರ್ತೇವೆ. ಆದರೆ ದೇವರು ಹೇಳ್ತಾ ಇದ್ದಾರೆ, ನೀನು ಭಯಪಡಬೇಡ. ಒಂದು ಸಲ ಒಬ್ಬ ಸಹೋದರ, ಅವನಿಗೆ ಸಮಸ್ಯೆ ಏನಂದರೆ ಮರಣ ಭಯ ರೀ. ಮುಂಜಾನೆಯಿಂದಲೂ ರಾತ್ರಿವರೆಗೂ ಭಯ ಭಯ ಭಯ, ಮರಣ ಭಯ ಅಂದರೆ ಅಷ್ಟು ದೊಡ್ಡ ಭಯ ರೀ. ಅವನು ಲೈಟ್ ಸ್ವಿಚ್ ಹಾಕಲಿಕ್ಕೆ ಭಯ, ಯಾಕೆಂದರೆ ಏನಾದರೂ ಶಾಕ್ ಹೊಡಿತದ. ತಿರುಗಿ ಮತ್ತೆ ಫ್ಯಾನ್ ಕೆಳಗೆ ಕೂತ್ಕೊಂಡ್ರೆ ಊಟ ಮಾಡುವಾಗ ಒಂದು ಫ್ಯಾನ್ ಹಾಕೋಣ ಅಂತ ಹೇಳಿದ್ರೆ, ಅಯ್ಯೋ ಇದು ನನ್ನ ಮೇಲೆ ಬಿದ್ದು ಸತ್ತು ಬಿಡ್ತೇನಾ. ಮಲಗುವಾಗ ಫ್ಯಾನ್ ಹಾಕಿದ್ರೆ, ಅಯ್ಯೋ ಇದು ನನ್ನ ಮೇಲೆ ಬಿದ್ದು ಸತ್ತೋಗ್ಬಿಡ್ತೇನಾ ಎಂಬಂಥ ಭಯ. ಬೈಕ್ನಲ್ಲಿ ಹೋಗುವಾಗ ಏನಾದರೂ ಅಪಘಾತವಾಗ್ಬಿಡ್ತದ. ಬಸ್ಸಲ್ಲಿ ಹೋಗುವಾಗ, ಅಯ್ಯೋ ಈ ಬಸ್ ಡ್ರೈವರ್ ಎಲ್ಲಾದರೂ ಹೋಗಿ ಅಪಘಾತ ಮಾಡಿಬಿಡ್ತಾನ. ಯಾವಾಗಲೂ ಈ ಮರಣದ ಭಯ ಅವನನ್ನು ಕಾಡುತ್ತಾ ಇತ್ತು. ರಾತ್ರಿ ಎಲ್ಲ ನಿದ್ರೆ ಬರ್ತಾ ಇರಲಿಲ್ಲ. ಅಯ್ಯೋ ಏನಾಗುತ್ತೆ ಅಂತೇಳಿ. ಆದರೆ ಒಂದು ದಿನ ದೇವರ ವಚನ ಅವನ ಜೊತೆಯಲ್ಲಿ ಮಾತನಾಡಿದ್ರಿ. ಯೇಸು ಸ್ವಾಮಿಯ ಪ್ರೀತಿಯನ್ನು ಕಂಡುಕೊಂಡ ನಂತರವಾಗಿ, ದೇವರೇ ಈ ಭಯದಿಂದ ನನಗೆ ಹೋಗಲಾಡಿಸ್ರಿ ಎಂಬುದಾಗಿ ಪ್ರಾರ್ಥನೆ ಮಾಡಿದಾಗ ಆ ರಾತ್ರಿನೇ ಅವನಿಗೆ ಹೋದಂಥ ಭಯ ಅವನ ಲೈಫಲ್ಲಿ ತಿರುಗಿ ಬರಲೇ ಇಲ್ಲ. ಪ್ರೀತಿಯುಳ್ಳ ದೇವ ಜನರೇ, ನೀವು ಅನೇಕ ವಿಷಯಗಳಿಗೆ ಭಯಪಡುತ್ತಿರಬಹುದು. ಮೊದಲನೇದಾಗಿ ನಮ್ಮ ಜೀವಿತದಲ್ಲಿ ಜಯವನ್ನು ಹೊಂದಬೇಕಾದರೆ ನಾವು ಭಯಪಡಬಾರದ್ರಿ. ಪಾಸ್ಟರ್, ನನ್ನನ್ನು ಯಾರೂ ಪ್ರೀತಿಸುವುದಿಲ್ಲ ಎಂಬಂಥ ಭಯ ನಿಮಗಿರಬಹುದು. ನನ್ನ ಜೀವನಕ್ಕೆ ಅರ್ಥ ಇಲ್ಲ ಪಾಸ್ಟರ್ ಎಂಬಂಥ ಭಯ ಇರಬಹುದು. ಯಾರೂ ನನ್ನನ್ನು ಗಮನಿಸ್ತಾ ಇಲ್ಲ ಎಂಬುದಾಗಿ ಭಯ ಇರಬಹುದು. ಆದರೆ ದೇವರು ಇವತ್ತು ಹೇಳುತ್ತಿದ್ದಾರೆ, ಮಗನೇ ಮಗಳೇ, ನೀನು ಭಯಪಡಬೇಡ, ನಾನು ನಿನ್ನ ಸಂಗಡ ಇದ್ದೇನೆ. ನೋಡ್ರಿ, ಬೈಬಲಲ್ಲಿ ಅನೇಕರಿಗೆ, ಮರಿಯಳಿಗೆ ದೇವದೂತನು ಬಂದು ದರ್ಶನ ಕೊಟ್ಟಾಗ, ದೇವರ ದಯೆ ಹೊಂದಿದವಳೇ ನೀನು ಭಯಪಡಬೇಡ ಎಂಬುದಾಗಿ ಹೇಳಿದರು. ಯೆಶಾಯ 41:10 ವಚನ ಹೇಳ್ತದೆ, ಭಯಪಡಬೇಡ, ನೀನು ದಿಗ್ಭ್ರಮೆಗೊಳ್ಳದಿರು, ನಾನು ನಿನ್ನ ಸಂಗಡ ಇರ್ತೇನೆಂಬುದಾಗಿ ದೇವರು ಹೇಳಿದ್ದಾರೆ. ಇಂದು ಯಾವುದಾದ್ರೂ ಒಂದು ಕಾರ್ಯದ ಕುರಿತಾಗಿ ನೀವು ಭಯಪಡುತ್ತಿರುವುದಾದರೆ ಇದು ಹೆಂಗೆ ನಡೀತದೆ, ಹೆಂಗೆ ಸಂಭವಿಸುತ್ತೆ, ದೇವರು ಹೇಳ್ತಾ ಇದ್ದಾರೆ, ಆ ವಿಷಯದ ಕುರಿತಾಗಿ ನೀನು ಚಿಂತೆ ಪಡಬೇಡ, ಕಳವಳ ಪಡಬೇಡ, ಭಯಪಡಬೇಡ, ನಾನು ನಿನ್ನ ಜೀವನವನ್ನು ಸಾಗಿಸುತ್ತೇನೆ ಎಂಬುದಾಗಿ ದೇವರು ಹೇಳುತ್ತಿದ್ದಾರೆ. ನಿಮ್ಮ ರೋಗದ ಕುರಿತು, ಅವಶ್ಯಕತೆಯ ಕುರಿತು, ಮಕ್ಕಳ ಕುರಿತು, ನಿಮ್ಮ ಭವಿಷ್ಯದ ಕುರಿತು, ನಿಮ್ಮ ಸುತ್ತಲೂ ಇರುವಂಥ ದುಷ್ಟ ವಿರೋಧಿಗಳ ಕುರಿತು ನೀವು ಅನೇಕ ಹೋರಾಟಗಳನ್ನು ಸಂಧಿಸಿ ಭಯದಿಂದಿರಬಹುದಾ? ಇವತ್ತು ದೇವರು ಹೇಳುತ್ತಿದ್ದಾರೆ, ಮಗನೇ ಮಗಳೇ, ನೀನು ಭಯಪಡಬೇಡ. ನೋಡ್ರಿ, ಈ ಭಯ ಹೋಗಲಾಡಿಸಲು ಮೊದಲ ಹೆಜ್ಜೆ ಏನು ಗೊತ್ತಾ? ನಮ್ಮ ಜೀವನವನ್ನು ದೇವರಿಗೆ ಸಮರ್ಪಿಸುವಂಥದ್ದು.
ಎರಡನೇದಾಗಿ ಏನು ಗೊತ್ತಾ, ನಾವು ಕರ್ತನನ್ನು ನಂಬುವಂಥದ್ದು. ಈ ಲೋಕದಲ್ಲಿ ಇರುವವನಿಗಿಂತ ನನ್ನೊಳಗಿರುವ ದೇವರು ದೊಡ್ಡವನು. ದಾವೀದನು ಅದನ್ನೇ ತಿಳ್ಕೊಂಡ್ರೆ, ಗೋಲಿಯಾತನು ದೊಡ್ಡವನಲ್ಲ, ನನ್ನ ಒಳಗಡೆ ಇರುವ ದೇವರು ದೊಡ್ಡವನು. ಅದಕ್ಕೆ ಅವನ ಒಳಗಡೆ ಭಯ ಬರಲಿಲ್ಲರೆ ಧೈರ್ಯ ಬಂತು. ಅವನು ಗೋಲಿಯಾತನನ್ನು ನೋಡಿ ಕಂಡು ಭಯಪಡದೆ ಅವನನ್ನು ಎದುರಿಸಿ ನಿಂತ. ಇವತ್ತು ಸಹ ದೇವರು ಹೇಳ್ತಾ ಇದ್ದಾರೆ, ಒಂದು ವೇಳೆ ನಮ್ಮ ಜೀವಿತದಲ್ಲಿ ಗೋಲಿಯಾತನ ಅವನ ಅಕ್ಷರಶವಾಗಿ ನಮ್ಮ ಮುಂದೆ ಬಂದು ನಿಂತುಕೊಳ್ಳಕ್ಕಿಲ್ಲ, ಆದರೆ ಗೋಲಿಯಾತನ ರೀತಿಯಲ್ಲಿ ಇರುವಂಥ ಕಷ್ಟಗಳು, ಸಮಸ್ಯೆಗಳು, ಅನೇಕ ಕಾರ್ಯಗಳು ಬರಬಹುದಾ. ದೇವರು ಹೇಳ್ತಾ ಇದ್ದಾರೆ, ಆ ಗೋಲಿಯಾತನನ್ನು ಕಂಡು ನೀನು ಭಯಪಡಬೇಡ, ನಾನು ನಿನ್ನ ಜೊತೆಯಲ್ಲಿದ್ದೇನೆ, ಎಲ್ಲವೂ ಒಳ್ಳೆಯದಾಗತ್ತೆ, ಎಲ್ಲವೂ ಸರಿಯಾಗುತ್ತೆ ಎಂಬುದಾಗಿ ದೇವರು ನಿಮ್ಮನ್ನು ನೋಡಿ ಹೇಳುತ್ತಿದ್ದಾರೆ. ನೋಡಿ, ನಾವು ಈಗಾಗಲೇ ವಾಕ್ಯದಲ್ಲಿ ಓದಿಕೊಂಡಿದ್ದೇವೆ, ಗೋಲಿಯಾತನನ್ನು ನೋಡಿ ಇಸ್ರಾಯೇಲರು ಓಡಿ ಹೋದರಂತೆ. 1 ಸಾಮುವೇಲ 17ನೇ ಅಧ್ಯಾಯ 24ನೇ ವಚನ. ಇಸ್ರಾಯೇಲರು ಅವನನ್ನು ನೋಡಿ ಬಹಳವಾಗಿ ಭಯಪಟ್ಟು ಅಲ್ಲಿಂದ ಓಡಿ ಹೋದರಂತೆ. ಇಸ್ರಾಯೇಲರು ಯಾರನ್ನ ನೋಡಿದ್ರು? ಗೋಲಿಯಾತನನ್ನು ನೋಡಿದ್ರಿ. ಆದರೆ ದಾವೀದನು ಯಾರನ್ನ ನೋಡಿದ? ಗೋಲಿಯಾತನನ್ನು ನೋಡಿದ, ಅದರೊಂದಿಗೆ ದೇವರನ್ನೂ ನೋಡಿದ. ಈ ಗೋಲಿಯಾತ ನನ್ನ ದೇವರ ಮುಂದೆ ಏನೂ ಇಲ್ಲ ಎಂಬುದಾಗಿ ತಿಳಿದುಕೊಂಡ. ಆ ಇಸ್ರಾಯೇಲ್ ಜನರು ಡೈಲಿ ಗೋಲಿಯಾತನ ಶಬ್ದ ಕೇಳ್ತಾ ಇದ್ರು. ದಾವೀದನು ಪ್ರತಿದಿನ ದೇವರ ಶಬ್ದವನ್ನು ಕೇಳುತ್ತಿದ್ದ. ದೇವರ ಶಬ್ದವನ್ನು ಕೇಳುವವರಿಗೆ ಭಯ ಇಲ್ಲ, ದೇವರನ್ನು ನೋಡುವವರಿಗೆ ಭಯವಿಲ್ಲ. ನಿಮ್ಮ ಸಮಸ್ಯೆಗಳನ್ನು ನೋಡಬೇಡ್ರಿ, ನಿಮ್ಮ ಸಮಸ್ಯೆಗಳಿಗಿಂತ ದೊಡ್ಡವನಾದ ದೇವರನ್ನು ನಾವು ನೋಡಬೇಕು. ನೋಡ್ರಿ, ದಾವೀದನ, ಅಯ್ಯೋ ನನ್ನ ಚಿಕ್ಕ ಬಾಲಕ ಇಷ್ಟು ದೊಡ್ಡ ರಾಕ್ಷಸನನ್ನು ಹೇಗೆ ತಾನೇ ಜಯಿಸುವುದೆಂಬುದಾಗಿ ಭಯಪಡಲಿಲ್ಲ. ಅವನು ಗೋಲಿಯಾತನನ್ನು ಜಯಿಸುವ ಮುಂಚೆ ದಾವೀದನು ತನ್ನ ಹೃದಯದಲ್ಲಿ ಸಕಲ ಭಯವನ್ನು ಜಯಿಸಿದನ್ರಿ. ನಿಮ್ಮ ಜೀವನದಲ್ಲಿ ಯಾವುದೋ ಕಾರ್ಯಗಳನ್ನು ಜಯಿಸುವ ಮುಂಚೆ ನಿಮ್ಮ ಭಯಗಳನ್ನು ಜಯಿಸಿರಿ. ಪರಿಸ್ಥಿತಿಗಳನ್ನು ನೋಡಿ ಭಯಪಡಬೇಡ್ರಿ, ಸಮಸ್ಯೆಗಳನ್ನು ನೋಡಿ, ಅವಶ್ಯಕತೆಗಳನ್ನು ನೋಡಿ ಭಯಪಡಬೇಡ್ರಿ, ಕೆಂಪು ಸಮುದ್ರವನ್ನು ನೋಡಿ ನೀವು ಭಯಪಡಬೇಡ್ರಿ, ಅದು ಮಾರ್ಗ ತೆರೆಯುತ್ತದೆ. ಐಗುಪ್ತ ಸೈನ್ಯವನ್ನು ನೋಡಿ ಭಯಪಡಬೇಡ್ರಿ, ಇವತ್ತು ನೋಡುವ ಐಗುಪ್ತರನ್ನು ನೀವು ತಿರುಗಿ ನೋಡುವುದಿಲ್ಲ. ಎರಿಕೋ ಕೋಟೆಯನ್ನು ನೋಡಿ ಭಯಪಡಬೇಡ್ರಿ, ನಿಮ್ಮ ಮುಂದೆ ಬೀಳಲಿಕ್ಕಿದೆ. ಈ ಗೋಲಿಯಾತನು 40 ದಿನ ಕೂಗಿ ಹೇಳ್ತಾ ಇದ್ನಂತೆ. ಅವನು ಕೂಗಿ ಹೇಳುವಾಗ ಜನರು ಕುಗ್ಗಿ ಹೋಗಿ ಭಯಭ್ರಾಂತರಾದರು. ಪ್ರೀತಿಯುಳ್ಳ ದೇವ ಜನರೇ, ಆದರೆ ದಾವೀದನ ನಂಬಿಕೆಯ ಮಾತು ಅವನ ಭಯದ ಕೂಗನ್ನು ಮೌನಪಡಿಸಿತು. ನಿಮ್ಮ ಮಾತುಗಳೇ ಯುದ್ಧದ ದಿಕ್ಕು. ನಾನು ದುರ್ಬಲ ಅಂತ ಹೇಳಿದ್ರೆ ನಿಮಗೆ ಸೋಲರಿ, ನನ್ನ ಜೊತೆ ದೇವರಿದ್ದಾನೆ ಅಂತ ಹೇಳಿದ್ರೆ ನಿಮಗೆ ಜಯ. ಇನ್ನೊಂದು ಸಾರಿ ಹೇಳ್ತಾನೆ, ನಾನು ದುರ್ಬಲ, ನನಗಾಗೋದಿಲ್ಲ ಅಂತ ಹೇಳಿದ್ರೆ ನಿನಗೆ ಸೋಲು. ನನ್ನ ಜೊತೆ ದೇವರಿದ್ದಾರೆ, ಅವರು ನೋಡ್ಕೊಳ್ತಾರೆ ಎಂಬುದಾಗಿ ಹೇಳಿದರೆ ನಿನಗೆ ಜಯ ಉಂಟಾಗುವಂಥದ್ದಾಗಿದೆ. ಅನೇಕರ ಸೋಲಿಗೆ ಕಾರಣ ಈ ಭಯ. ನಾವು ಭಯಪಡುವಾಗ ಸೈತಾನನು ಕಾರ್ಯ ಮಾಡ್ತಾನೆ. ಆದುದರಿಂದಲೇ ದೇವರು ತಿರುಗಿ ಬೈಬಲಲ್ಲಿ ಹೇಳಿದ್ದಾರೆ, ಭಯಪಡಬೇಡ್ರಿ ಎಂಬುದಾಗಿ. ನಾವು ಭಯಪಟ್ಟರೆ ಸೈತಾನ ನಮ್ಮನ್ನು ಜಯಿಸ್ತಾನೆ. ಆದರೆ ನೀನು ಭಯಪಡದೇ ಇದ್ದರೆ ನೀನು ಸೈತಾನನನ್ನು ಜಯಿಸುವೆ. ಭಯ ನಿಮ್ಮ ಸನ್ನಿವೇಶವನ್ನು ಬದಲಾಯಿಸುವುದಿಲ್ಲ, ಅದು ನಿಮ್ಮ ನಂಬಿಕೆಯನ್ನು ಕದ್ದುಕೊಂಡು ಹೋಗುತ್ತದೆ. ಭಯ ಇರುವುದಾದರೆ ನೀನು ಶತ್ರುವನ್ನು ಜಯಿಸಲಾರೆ, ಶತ್ರು ನಿನ್ನನ್ನು ಜಯಿಸಿ ಬಿಡುವನು. ನಮ್ಮ ಜೀವಿತದಲ್ಲಿ ಭಯ ಸೋಲನ್ನು ಉಂಟು ಮಾಡುತ್ತದೆ, ಆದರೆ ನಂಬಿಕೆ ಜಯವನ್ನು ಉಂಟು ಮಾಡುತ್ತದೆ. ನಮ್ಮ ಬದುಕಿನಲ್ಲಿ ಗೋಲಿಯಾತನಂಥ ಸಮಸ್ಯೆಗಳು ಬರಬಹುದಾ? ಸಮಸ್ಯೆಗಳು, ರೋಗಗಳು, ಕುಟುಂಬದಲ್ಲಿ ಕಲಹ, ಸಾಲ, ನಿರಾಶೆಗಳು, ಅನೇಕ ವಿಧವಾದ ಸವಾಲುಗಳು. ದೇವರು ಹೇಳ್ತಾ ಇದ್ದಾರೆ, ನೀನು ಭಯಪಡಬೇಡ, ನಾನು ನಿನ್ನ ಜೊತೆಯಲ್ಲಿ ಇದ್ದೇನೆ. ಎಲ್ಲರೂ ಸಮಸ್ಯೆಯನ್ನು ನೋಡಿದರು, ದಾವೀದ ಸಮಸ್ಯೆ ನೋಡಲಿಲ್ಲ, ದೇವರನ್ನು ನೋಡಿದ.
ಅದಕ್ಕೆ ಅವನು ಹೇಳ್ತಾ ಇದ್ದಾನೆ, ಜೀವ ಸ್ವರೂಪನಾದ ದೇವರ ಸೇನೆಯನ್ನು ನಿಂದಿಸುವವನಾಗಿರುವ ಇವನು ಯಾರು? ಇಸ್ರಾಯೇಲರೆಲ್ಲ ಆ 40 ದಿನ ಅವನ ಶಬ್ದ ಕೇಳಿ, ಅಯ್ಯೋ ಅವನು ಎಷ್ಟು ಒಂದು ದೊಡ್ಡ ಆಕಾರದಲ್ಲಿ ಇದ್ದಾನಲ್ವಾ, ಎಷ್ಟು ದೊಡ್ಡ ಪೈಲ್ವಾನಲ್ವಾ, ಅವನಿಗೆ ಎಷ್ಟು ಶಕ್ತಿ ಅಲ್ವಾ ಅಂತ ಮಾತಾಡ್ತಾ ಇದ್ರ. ದಾವೀದನು ಗೋಲಿಯಾತನ ಬಗ್ಗೆ ಮಾತನಾಡಲಿಲ್ಲ, ದಾವೀದನು ದೇವರ ಬಗ್ಗೆ ಮಾತನಾಡಿದ. ದಾವೀದನ ಮೊದಲ ಜಯದ ರಹಸ್ಯ ಭಯವಿಲ್ಲದ ಹೃದಯ ರೀ. ದಾವೀದನು ಆ ರಾಕ್ಷಸನ ಗಾತ್ರವನ್ನು ನೋಡಲಿಲ್ಲ, ತನ್ನ ಅಸಹಾಯಕತೆಯನ್ನು ನೋಡಲಿಲ್ಲ, ಅವನು ದೇವರನ್ನು ನೋಡಿದ. ಪ್ರೀತಿಯುಳ್ಳ ದೇವ ಜನರೇ, ನೀವು ಸಹ ಏನೇ ಬಂದರೋ ಏನೇ ನಡೆದರೋ ನಾವು ದೇವರನ್ನು ನೋಡಬೇಕು. ದೇವರನ್ನು ನೋಡುವವರಿಗೆ ಜಯ ನಿಶ್ಚಯವಾಗಿರುತ್ತದೆ. ಕೆಲವೊಮ್ಮೆ ನಮ್ಮ ಮುಂದೆ ನಿಂತಿರುವ ಸಮಸ್ಯೆಗಳು ನಮ್ಮ ಶಕ್ತಿಗಿಂತ ನಮ್ಮ ಸಾಧ್ಯತೆಗಳಿಗಿಂತ ದೊಡ್ಡದಾಗಿ ಕಾಣಿಸಬಹುದು. ಅಂಥ ಸಂದರ್ಭದಲ್ಲಿ ನಾವು ಅವುಗಳನ್ನು ನೋಡಬಾರದು, ದೇವರನ್ನು ನೋಡಬೇಕು. ಈ ಗೋಲಿಯಾತ ಇಸ್ರಾಯೇಲ್ ಸೇನೆಯನ್ನು 40 ದಿನ ಬೆಳಿಗ್ಗೆ ಸಂಜೆ ಪ್ರತಿ ದಿವಸ ನಿಂದಿಸ್ತಾ ಇದ್ದಂತೆ. ಸಮಸ್ಯೆಗಳು ಕೂಡ ಹಾಗೆ ನಮ್ಮ ಜೀವಿತದಲ್ಲಿ ನಿರಂತರವಾಗಿ ಬರ್ತಲೇ ಇರ್ತದೆ. ಬೆಳಗ್ಗೆ ಒಂದು, ಮಧ್ಯಾಹ್ನ ಒಂದು, ರಾತ್ರಿ ಒಂದು, ಸಂಜೆ ಒಂದು. ಆದರೆ ಭಯಪಡಬೇಡಿ, ಎದುರಿಸಿ ನಿಲ್ಲಿ, ಜಯ ನಿಮ್ಮದಾಗುವಂಥದ್ದಾಗಿದೆ. ದಾವೀದನು ಗೋಲಿಯಾತನನ್ನು ನೋಡಿದಾಗ ಅವನ ಗಾತ್ರ ನೋಡಲಿಲ್ಲ. ಅಯ್ಯೋ ನಾನೊಬ್ಬ ಕುಳ್ಳ, ನನಗೇನಿಲ್ಲ, ನಾನು ಚಿಕ್ಕ ಬಾಲಕ, ಚಿಕ್ಕ ಹುಡುಗ. ನೋ, ಅವನು ತನ್ನ ಒಳಗೆ ಇರುವ ದೇವರನ್ನು ನೋಡಿದ. ಕುರಿಗಳನ್ನು ಹಿಡಿಯಲು ಕರಡಿಯಾಗಲಿ ಸಿಂಹವಾಗಲಿ ಬಂದಾಗ ತಾನು ನಂಬಿರುವ ದೇವರು ಅವುಗಳ ವಿರುದ್ಧ ಹೋರಾಡಿದ್ರೆ ದೇವರು ಜಯ ಕೊಡ್ತಾರೆ ಎಂಬುದಾಗಿ ಹೋರಾಟ ಮಾಡಿ ಜಯಿಸಿದ ವ್ಯಕ್ತಿ. ನೋಡ್ರಿ, ನಮ್ಮ ಜೀವಿತದಲ್ಲಿ ಮೊದಲು ನಾವು ಸಮಸ್ಯೆಗಳನ್ನು ದೊಡ್ಡದಾಗಿ ನೋಡೋದನ್ನು ನಿಲ್ಲಿಸ್ಬೇಕು. ದೊಡ್ಡ ಗೋಲಿಯಾತಗಳನ್ನು ನೋಡೋ ಅಯ್ಯೋ ಅದೇನಿಲ್ಲ ನನ್ನ ದೇವ್ರ ಮುಂದಂತ ಹೇಳಬೇಕು. ನೋಡ್ರಿ, ಒಂದು ದೊಡ್ಡ ಗೆರೆ ಇದೆ, ಅದನ್ನು ಚಿಕ್ಕದು ಮಾಡಬೇಕ್ರಿ. ಹೆಂಗೆ ಮಾಡ್ತೀರಾ? ದೊಡ್ಡ ಗೆರೆ ಇದೆ, ಅದನ್ನು ಚಿಕ್ಕ ಗೆರೆ ಮಾಡಬೇಕು. ಹೆಂಗೆ ಮಾಡಬೇಕಂತ ಹೇಳಿದ್ರೆ, ಆ ಗೆರೆಯ ಹಿಂದ್ಗಡೆ ಇನ್ನೊಂದು ದೊಡ್ಡ ಗೆರೆ ಎಳಿಬೇಕ್ರಿ. ಆವಾಗ ಆ ದೊಡ್ಡ ಗೆರೆ ಏನಾಗತ್ತೆ? ಚಿಕ್ಕ ಗೆರೆ ಆಗತ್ತೆ. ಅದೇ ವಿಧದಲ್ಲಿ ನಮ್ಮ ಜೀವಿತದಲ್ಲಿ ಎಷ್ಟೇ ಸಮಸ್ಯೆಗಳಿದ್ದರೂ ಅದರ ಮೇಲೆ ಒಂದು ಗೆರೆ ಹಾಕಿ ಹೇಳಬೇಕು, ಸ್ವಾಮಿ ದೇವರೇ, ಈ ಸಮಸ್ಯೆಗಳಿಗಿಂತ ನೀವು ದೊಡ್ಡವರು, ನಮ್ಮ ರೋಗಗಳಿಗಿಂತ ನೀವು ದೊಡ್ಡವರು, ನನ್ನ ಸಾಲದ ಸಮಸ್ಯೆಗಳಿಗಿಂತ ನೀವು ದೊಡ್ಡವರು. ನೋಡ್ರಿ, ಇವತ್ತಿಗೂ ಕೂಡ ಅನೇಕ ಜನರು ಯೇಸು ಸ್ವಾಮಿಯವರನ್ನ ಮರಿಯಳ ಮಡಿಲಲ್ಲಿ ಮಲಗಿರುವ ಬಾಲ ಕಂದನಾಗಿ ಯೇಸುವಾಗಿಯೇ ನೋಡುತ್ತಿದ್ದಾರೆ. ಇನ್ನು ಯೇಸು ಸ್ವಾಮಿಯವರನ್ನು ಕೂಸಾಗೇ ನೋಡುತ್ತಿದ್ದಾರೆ. ಇನ್ನು ಕೆಲವರು ಯೇಸು ಸ್ವಾಮಿ ಲೋಕದಲ್ಲಿ ಇದ್ರಲ್ವ, ಒಂದು 6 ಅಡಿ ಎತ್ತರದ ಮನುಷ್ಯರಾಗಿ ಅವ್ರನ್ನ ನೋಡುತ್ತಾ ಇದ್ದಾರೆ. ಆದರೆ ಅದಕ್ಕಿಂತ ಮಿಗಿಲಾಗಿ ನನ್ನ ಯೇಸು ಸ್ವಾಮಿ ಅವರು ದೊಡ್ಡವರು. ದೇವರು ನಿನ್ನ ಸ್ಥಿತಿಗಳಿಗಿಂತ ದೊಡ್ಡವರಾಗಿದ್ದಾರೆ, ನಿನ್ನ ಸಮಸ್ಯೆಗಳಿಗಿಂತ ದೊಡ್ಡವರಾಗಿದ್ದಾರೆ. ನಿನ್ನ ಜೀವಿತದಲ್ಲಿ ಇರುವ ಸಕಲ ಸಮಸ್ಯೆಗಳಿಗಿಂತ ಯೇಸು ಸ್ವಾಮಿಯವರು ದೊಡ್ಡವರಾಗಿದ್ದಾರೆ. ಗೋಲಿಯಾತನು ದೊಡ್ಡವನು, ಆದರೆ ನನ್ನ ದೇವರು ಅವನಿಗಿಂತ ಬಹಳ ದೊಡ್ಡವರು. ಗೋಲಿಯಾತ ಒಂದು 10 ಅಡಿ ರಾಕ್ಷಸನಾಗಿರಬಹುದು, ಆಯುಧಗಳೊಂದಿಗೆ ಬಂದವನಾಗಿರಬಹುದು, ಭಯ ಹುಟ್ಟಿಸುವ ಯೋಧನಾಗಿರಬಹುದು. ಆದರೆ ನನ್ನ ದೇವರು ಅವನನ್ನು ಕಾಲ ಕೆಳಗೆ ಹಾಕಲಿಕ್ಕೆ ಶಕ್ತರಾಗಿದ್ದಾರೆ. ಅವನ ಜೊತೆಯಲ್ಲಿ ನಾನು ಹೋರಾಡಿದರೆ ದೇವರು ನನಗೆ ಜಯ ಕೊಡುವ ದೇವರಾಗಿದ್ದಾರೆ. ನೋಡ್ರಿ, ಅನೇಕ ಸಾರಿ ವೈದ್ಯರು ಈ ರೋಗ ಸರಿಯಾಗುವುದಿಲ್ಲ ಅಷ್ಟೇ ಎಂಬುದಾಗಿ ಹೇಳಿರಬಹುದು. ನಮ್ಮನ್ನು ನಿಂದಿಸುವ ಜನ ಇವನಿನ ಮೇಲಕ್ಕೆ ಬರೋದಿಲ್ಲ ಎಂಬುದಾಗಿ ಹೇಳಿರಬಹುದು. ಅನೇಕ ಕಳವಳದ ಭಯದ ಸಂಗತಿ ನಿಮಗೆ ಉಂಟಾಗಿರಬಹುದು. ಆದರೆ ನೋಡ್ರಿ, ಆ ಗೋಲಿಯಾತ ಕೂಡ ಪ್ರತಿ ಬೆಳಿಗ್ಗೆ ಬಂದು ಹೇಳ್ತಾ ಇದ್ದ, ನಿಮ್ಮಲ್ಲಿ ನನಗೆ ಯಾರಿಗೂ ಸೋಲಿಸಲಿಕ್ಕೆ ಆಗೋದಿಲ್ಲ.
ಏಕೆಂದರೆ ನಾನು ಅಷ್ಟು ಗಟ್ಟಿಮುಟ್ಟಿ ಆಗಿದ್ದೇನೆ. ನಮ್ಮ ಸಮಸ್ಯೆ ಕೂಡ ಪ್ರತಿ ದಿವಸ ಬಂದು ಹೇಳ್ಬೋದು, ಹೇ ನೀನು ಬಲಹೀನ, ನಿನಗೆ ಈ ವ್ಯಾಧಿ ಇದೆ, ಈ ರೋಗ ಇದೆ, ಇದರಿಂದ ಹೊರಬರುವುದಿಲ್ಲ, ನಿನಗೇನು ಆಗುವುದಿಲ್ಲ. ಆದರೆ ನೀವು ಹೇಳಬೇಕು, ಹೇ ನನ್ನ ದೇವರು ದೊಡ್ಡವರು, ನಿನಗಿಂತ ದೊಡ್ಡವರು ಎಂಬುದಾಗಿ ನೀವು ಭಾವಿಸಿ ಆ ಭಯದಿಂದ ಹೊರಗಡೆ ಬಂದು ಅವುಗಳನ್ನು ಎದುರಿಸುವಾಗ ದೇವರು ನಿಮಗೆ ಜಯವನ್ನು ಕೊಡುತ್ತಾರೆ. ಮೊದಲನೇದಾಗಿ ದಾವೀದನ ಜಯದ ರಹಸ್ಯ, ಅವನು ಭಯಪಡಲಿಲ್ಲ. ಎರಡನೇದಾಗಿ ದಾವೀದನ ಜಯದ ರಹಸ್ಯ, ಅವನು ಹಿಂದಿನ ವಿಜಯಗಳನ್ನು ನೆನಪು ಮಾಡಿಕೊಳ್ಳುತ್ತಿದ್ದಾನೆ. ಹಳೆಯ ಅವನ ಜೀವಿತದಲ್ಲಿ ದೇವರು ಮಾಡಿದ ಅದ್ಭುತಗಳನ್ನು, ಉಪಕಾರಗಳನ್ನು ನೆನಪು ಮಾಡಿಕೊಳ್ಳುತ್ತಿದ್ದಾನೆ. 1 ಸಾಮುವೇಲ 17ನೇ ಅಧ್ಯಾಯ 33-37 ವಚನವನ್ನು ನೋಡ್ರಿ. ನೀನು ಅವನೊಡನೆ ಕಾದಾಡಲ, ನೀನು ಇನ್ನು ಹುಡುಗನು, ಅವನಾದರೂ ಚಿಕ್ಕಂದಿನಿಂದಲೇ ಯುದ್ಧ ವೀರನೆಂದು ಹೇಳಿದನು. ಆಗ ದಾವೀದನು ಅವನಿಗೆ, ನಿನ್ನ ಸೇವಕನಾದ ನಾನು ನನ್ನ ತಂದೆಯ ಕುರಿಗಳನ್ನು ಕಾಯುತ್ತಿದ್ದಾಗ ಸಿಂಹವಾಗಲಿ ಕರಡಿಯಾಗಲಿ ಬಂದು ಹಿಂಡಿನಲ್ಲಿನ ಕುರಿಮರಿಯನ್ನು ಹಿಡಿದುಕೊಂಡು ಹೋಗಲು ನಾನು ಒಡನೆ ಅದನ್ನು ಬೆನ್ನಟ್ಟಿ ಹೊಡೆದು ಕುರಿಮರಿಯನ್ನು ಕಿತ್ತುಕೊಳ್ಳುತ್ತಿದ್ದೇನೋ. ಅದು ಹಿಂತಿರುಗಿ ನನ್ನ ಮೇಲೆ ಬಿದ್ದರೆ ಅದನ್ನು ಗದ ಹಿಡಿದು ಬಡಿದು ಕೊಂದು ಹಾಕುತ್ತಿದ್ದೇನೋ. ನಿನ್ನ ಸೇವಕನಿಂದ ಕೊಲ್ಲಲ್ಪಟ್ಟ ಸಿಂಹಕ್ಕೂ ಕರಡಿಗೂ ಆದ ಗತಿಯೇ ಜೀವ ಸ್ವರೂಪನಾದ ದೇವರ ಸೈನ್ಯವನ್ನು ನಿಂದಿಸುವಂಥ ಈ ಸುನ್ನತಿ ಇಲ್ಲದ ಫಿಲಿಷ್ಟಿಯವನಿಗೂ ಆಗಬೇಕು. ನೋಡ್ರಿ, ಈಗ ಓದಿದ ಆ ವಾಕ್ಯ ಭಾಗದಲ್ಲಿ ದಾವೀದನು ಅವನ ಜೀವಿತದಲ್ಲಿ ದೇವರು ಮಾಡಿದ ಕೆಲವೊಂದು ಅದ್ಭುತಗಳನ್ನು ಅವನು ಆ ರಾಜ್ಯನಾದ ಸೌಲನಿಗೆ ಹೇಳುತ್ತಿದ್ದಾನೆ. ಏನು? ದೇವರು ನನ್ನನ್ನು ಸಿಂಹದಿಂದ ಕರಡಿಯಿಂದ ತಪ್ಪಿಸಿದ್ದಾರೆ. ಅದೇ ಥರ ಈ ಗೋಲಿಯಾತನಿಂದ, ಈ ಫಿಲಿಷ್ಟಿಯನಿಂದ ನನಗೇನು ಮಾಡ್ತಾರೆ? ಬಿಡುಗಡೆ ಕೊಡ್ತಾರೆ. ಅವನ ಲೈಫಲ್ಲಿ ಆ ದೇವರು ಮಾಡಿದ ಆ ಹಿಂದಿನ ಅದ್ಭುತಗಳನ್ನು ನೆನಪು ಮಾಡಿಕೊಂಡಾಗ ಅವನೊಳಗೆ ಒಂದು ಹೊಸ ಹುಮ್ಮಸ್ಸು, ಹೊಸ ಧೈರ್ಯ ಉಂಟಾಯಿತು. ಪ್ರೀತಿ ಉಳ್ಳ ದೇವ ಜನರೇ, ದೇವರು ನಮ್ಮ ಜೀವಿತದಲ್ಲಿ ಮಾಡಿದ ಕಾರ್ಯಗಳನ್ನು ಮೆಲುಕು ಹಾಕಿ ಅದನ್ನು ನೆನಪು ಮಾಡಿಕೊಂಡ್ರೆ ಈಗಿರುವ ಸಮಸ್ಯೆಗಳನ್ನು ನೋಡುವಾಗ ನಮ್ಮ ಒಳಗೆ ಒಂದು ನಿರೀಕ್ಷೆ ಉಂಟಾಗ್ತದೆ. ಇದು ಯಾವುದು ಏನೂ ಇಲ್ಲ, ಏಕೆಂದರೆ ಅವುಗಳಿಗೆ ಬಿಡುಗಡೆ ಕೊಟ್ಟ ದೇವರು ಇವುಗಳಿಗೆ ಬಿಡುಗಡೆ ಕೊಡ್ತಾರೆ. ಯಾವುದೋ ಒಂದು ರೋಗದಲ್ಲಿ ಇರುವಾಗ ದೇವರು ಗುಣಪಡಿಸಿದ್ರೆ ಈಗ ಅದಕ್ಕಿಂತ ಒಂದು ದೊಡ್ಡ ರೋಗ ಬಂದಿರಬಹುದು, ಈಗಲೂ ಗುಣಪಡಿಸುತ್ತಾರೆ. ಮೊದಲು ಎಲ್ಲೋ ಒಂದು ಡೋರ್ ಓಪನ್ ಆಗಬೇಕಾಗಿತ್ತು, ದೇವರು ನಿಮಗಾಗಿ ಮಾರ್ಗವನ್ನು ತೆರೆದಿದ್ದರೆ ಈಗಲೂ ದಾರಿಯನ್ನು ತೆರೆಯುತ್ತಾರೆ. ನಿನ್ನ ಲೈಫಲ್ಲಿ ಎದುರು ನೋಡದ ಸಮಯದಲ್ಲಿ ಅದ್ಭುತಗಳು ನಡೆದಿದೆಯಲ್ವಾ, ಈಗಲೂ ದೇವರು ಅದ್ಭುತವನ್ನು ಮಾಡುತ್ತಾರೆ. ನೋಡ್ರಿ, ಅವುಗಳನ್ನು ಮೆಲುಕು ಹಾಕುತ್ತಿದ್ದಾನೆ. ಪ್ರತಿಯೊಬ್ಬ ದೇವ ಮಕ್ಕಳ ಜೀವಿತದಲ್ಲಿ ದೇವರ ಉಪಕಾರವನ್ನು ಮರೆಯದೆ ಅವರು ಮಾಡಿದ ಅದ್ಭುತಗಳನ್ನು ನಾವು ಆಗಾಗ ಹೇಳುವಾಗ, ಸಾಕ್ಷೀಕರಿಸುವಾಗ, ಅವುಗಳನ್ನು ಮಾತನಾಡುವಾಗ ನಮ್ಮ ಸುತ್ತಲೂ ಇರುವ ಸಮಸ್ಯೆಗಳು, ಗೊಂದಲಗಳು ನೀಗಿ ಹೋಗುತ್ತೆ, ಓಡಿ ಹೋಗುತ್ತೆ. ನೋಡ್ರಿ, ಈ ದಾವೀದನು ತನ್ನ ಮುಂದೆ ಇದ್ದಂಥ ಈ ದೊಡ್ಡ ಗೋಲಿಯಾತನನ್ನು ಅವನು ನೋಡಿದಾಗ ಜಸ್ಟ್ ಅವನ ಹಿಂದೆ ಅವನು ಏನೆಲ್ಲ ನೆನಪಿಗೆ ತಂದುಕೊಂಡ ಅಂತ ಹೇಳಿದ್ರೆ, ಸಿಂಹವನ್ನು ನೆನಪಿಗೆ ತಂದುಕೊಂಡ, ಕರಡಿಗಳನ್ನು ಅವನು ನೆನಪಿಗೆ ತಂದುಕೊಂಡ. ಅವನು ನೋಡ್ತಾ ಇದ್ದಾನೆ, ಆ ಸಿಂಹ, ಆ ಕರಡಿ, ಅಲ್ಲೇ ದೇವರು ನನಗೆ ಜಯ ಕೊಟ್ಟಿರುವಾಗ ಈ ಸಾಧಾರಣ ಮನುಷ್ಯನಾದ ಈ ಗೋಲಿಯಾತನ ವಿರುದ್ಧ ಕೂಡ ದೇವರು ನನಗೇನು ಮಾಡ್ತಾರೆ? ಜಯ ಕೊಡುತ್ತಾರೆ. ಪ್ರೀತಿ ಉಳ್ಳ ದೇವ ಜನರೇ, ಸ್ವಲ್ಪ ಸಮಯ ತಕ್ಕೊಳ್ರಿ. ದೇವರು ನಿಮ್ಮ ಲೈಫಲ್ಲಿ ಏನೆಲ್ಲ ಮಾಡಿದ್ದಾರೋ ಒಂದು ಲಿಸ್ಟ್ ಹಾಕಿ, ಏನೆಲ್ಲ ಅದ್ಭುತ ಮಾಡಿದ್ದಾರೋ ಲಿಸ್ಟ್ ಹಾಕಿ, ಆ ಲಿಸ್ಟ್ಗಳನ್ನು ಒಂದೊಂದಾಗಿ ನನ್ನ ಕರ್ತನ ಇಂಥ ಕಾರ್ಯ, ಈ ಅದ್ಭುತ, ಈ ಅತಿಶಯ ಅಂತ ಹೇಳಿ ನೀವು ಅದನ್ನು ಮಾಡಿಕೊಂಡು ಅದನ್ನು ನೋಡುವಾಗ ಅದರ ಪಕ್ಕದಲ್ಲಿ ನಿಮ್ಮ ಸಮಸ್ಯೆಗಳನ್ನು ಬರೀರಿ. ಒಂದು ಕಡೆ ದೇವರು ಆಲ್ರೆಡಿ ಮಾಡಿದಂಥ ಒಂದು ಅದ್ಭುತ, ಇನ್ನೊಂದು ಕಡೆ ನಿಮ್ಮ ಸಮಸ್ಯೆಗಳೇ. ಈ ದೇವರು
ಮಾಡಿದ ಅದ್ಭುತಗಳನ್ನು ಓದುವಾಗ ಈ ಸಮಸ್ಯೆಗಳು ನಿಮಗೇನು ಅನಿಸುವುದಿಲ್ಲ. ನೀವು ಹೇಳ್ತೀರಾ, ಹೇ ಎಲ್ಲ ಸಮಸ್ಯೆ ಲಿಸ್ಟ್ಗಳೇ, ಆಲ್ರೆಡಿ ದೇವರು ದೊಡ್ಡ ದೊಡ್ಡ ಸಮಸ್ಯೆಗಳಿಗೆ ದೇವರು ಬಿಡುಗಡೆ ಕೊಟ್ಟಿರುವಾಗ ಇದಕ್ಕೂ ದೇವರು ಬಿಡುಗಡೆ ಕೊಡುತ್ತಾರೆ. ನೋಡ್ರಿ, ದೇವರ ಬಗ್ಗೆ ಯಾರು ಮಾತಾಡ್ತಾರೋ ಅವರಿಗೆ ಜಯ ಇದೆ. ಆದರೆ ನಮ್ಮ ಲೈಫಲ್ಲಿ ಏನ್ರಿ, ಆ 40 ದಿವಸ ಇಸ್ರಾಯೇಲ್ರು ಅರಸನು ಯಾರ ಬಗ್ಗೆ ಮಾತಾಡ್ತಾ ಇದ್ರು? ಗೋಲಿಯಾತನ ಬಗ್ಗೆ ಮಾತಾಡ್ತಾ ಇದ್ರು, ಶತ್ರುವಿನ ಬಗ್ಗೆ ಮಾತನಾಡ್ತಾ ಇದ್ರು. ಶತ್ರುವಿನ ಬಗ್ಗೆ ಮಾತಾಡಬೇಡ್ರಿ, ದೇವರ ಬಗ್ಗೆ ಮಾತನಾಡ್ರಿ. ಕೆಲವರು ಬರೇ ರೋಗ, ಇಷ್ಟಿರೋ ರೋಗನ ಅದಕ್ಕೆ ಸಿಂಹಾಸನ ಹಾಕ್ಬಿಟ್ಟು ಅದನ್ನು ಕೂಡಿಸ್ಬಿಟ್ಟು ದೊಡ್ಡದಾಗಿ ಮಾಡಿ ಹೇಳ್ತಾರೆ. ಇರೋದು ಚಿಕ್ಕ ಒಂದು ಕಾಲು ನೋವು ಇರುತ್ತೆ, ಚಿಕ್ಕ ತಲೆನೋವು ಇರುತ್ತೆ, ಅದನ್ನು ದೊಡ್ಡದಾಗಿ ಹೇಳಿ ಮಾತಾಡ್ತಾರೆ. ಅದೇ ದೊಡ್ಡ ಸಮಸ್ಯೆಯಾಗಿ ನಿಂತ್ಕೊಳ್ಳುತ್ತೆ. ನೀವು ಹೇಳಬೇಕು, ನನ್ನ ದೇವರು ಇವುಗಳಿಗಿಂತ ದೊಡ್ಡವರು. ಪ್ರೀತಿಯುಳ್ಳ ದೇವ ಜನರೇ, ನಮ್ಮ ಎಲ್ಲ ಸಮಸ್ಯೆಗಳಿಗೆ ಸ್ತೋತ್ರ, ಪರಿಹಾರ ದೇವರಲ್ಲಿದೆ. ನಿಮ್ಮ ರೋಗದ ಬಗ್ಗೆ ಮಾತಾಡಬೇಡ್ರಿ, ಸೌಖ್ಯದಾಯಕನ ಬಗ್ಗೆ ಮಾತಾಡಬೇಕ್ರಿ. ನಿಮ್ಮ ಬಲಹೀನತೆಯ ಬಗ್ಗೆ ಮಾತನಾಡಬೇಡ್ರಿ, ಬಲ ಕೊಡುವ ದೇವರ ಬಗ್ಗೆ ಮಾತನಾಡ್ರಿ. ಸಮಸ್ಯೆಗಳ ಬಗ್ಗೆ ಮಾತನಾಡಬೇಡ್ರಿ, ಪರಿಹಾರ ಕೊಡುವ ದೇವರ ಬಗ್ಗೆ ಮಾತಾಡ್ರಿ. ಇವತ್ತು ಜನರು ದೇವರ ಬಗ್ಗೆ ಮಾತನಾಡುತ್ತಾ ಇಲ್ಲ. ಸಮಸ್ಯೆಗಳ ಬಗ್ಗೆ, ಸೈತಾನನ ಬಗ್ಗೆ, ರೋಗಗಳ ಬಗ್ಗೆ, ಬಲಹೀನತೆಗಳ ಬಗ್ಗೆ ದೇವರು ಹೇಳುತ್ತಿದ್ದಾರೆ, ನನ್ನ ಬಗ್ಗೆ ಯಾರು ಮಾತಾಡುತ್ತಾರೋ, ನನ್ನ ಕುರಿತು ಯಾರು ಅವರು ಮಾತನಾಡುತ್ತಾರೋ ಅವರಿಗೆ ನಾನು ಜಯವನ್ನು ಕೊಡುತ್ತೇನೆ. ದಾವೀದನು ಗೋಲಿಯಾತನ ಬಗ್ಗೆ ಸ್ವಲ್ಪ ಮಾತಾಡ್ದ, ದೇವರ ಬಗ್ಗೆ ಜಾಸ್ತಿ ಮಾತಾಡಿದನು. ಆದರೆ ಇಸ್ರಾಯೇಲ್ರು, ಸೌಲನು ಈ ದಾವೀದನ ಹೋಗಿ ಅವನ ಅನುಭವ ಹೇಳುವಾಗಲೂ ಕೂಡ ಸೌಲನ್ ಏನು ಹೇಳ್ತಾ ಇದ್ದಾನ್ರಿ, ಹೇ ನೀನು ಅವನೊಟ್ಟಿಗೆ ಕಾದಾಡಲ್ಲ ರೀ, ಅವನು ಭಯಂಕರ ಪೈಲ್ವಾನಪ್ಪ, ಅವನು ದೊಡ್ಡ ರಾಕ್ಷಸ. ಅಲ್ಲಿ ಕೂಡ ಯಾರ ಬಗ್ಗೆ ಮಾತಾಡ್ತಾ ಇದ್ದಾನೆ? ಗೋಲಿಯಾತನ ಬಗ್ಗೆ ಮಾತನಾಡ್ತಾ ಇದ್ದಾನ್ರಿ. ಆದರೆ ಇದು ನೋಡ್ರಿ, ದಾವೀದ ಅಲ್ಲಿ ಗೋಲಿಯಾತನ ಬಗ್ಗೆ ಮಾತನಾಡಲಿಲ್ಲ, ಅಲ್ಲಿ ದೇವರ ಬಗ್ಗೆ ಮಾತನಾಡಿದ. ಪ್ರೀತಿಯುಳ್ಳ ದೇವ ಜನರೇ, ಇವತ್ತು ದೇವರ ಬಗ್ಗೆ ಮಾತನಾಡುವವರು ಬೇಕಾಗಿದ್ದಾರೆ. ನಿನ್ನ ಬಾಯಿ ತೆರೆಯುವಾಗ, ಸ್ತೋತ್ರ, ನೀನು ಒಂದು ದಿವಸ 24 ಗಂಟೆ ಆ ದಿನಗಳ ಒಳಗೆ ನೀನು ಏನೆಲ್ಲ ಮಾತನಾಡಿದೆಯೋ ಒಂದು ಮೆಲುಕು ಹಾಕ್ರಿ, ಒಂದು ಜಸ್ಟ್ ಯೋಚನೆ ಮಾಡಿರಿ. ಅನೇಕರು ತಮ್ಮ ಬಲಹೀನತೆಯ ಬಗ್ಗೆ, ರೋಗದ ಬಗ್ಗೆ, ಸೈತಾನನ ಬಗ್ಗೆ, ಅವುಗಳನ್ನೇ ಅಯ್ಯೋ ಈ ಸಮಸ್ಯೆ, ಅಯ್ಯೋ ಪಾಸ್ಟರ್, ಅಯ್ಯೋ ಹಾಂ ನೀವು ಹೇಳಬೇಕು, ಇವು ಏನೂ ಅಲ್ಲ, ನಾನು ಸಮಸ್ಯೆಯ ಬಗ್ಗೆ ಇನ್ನು ಮೇಲೆ ಮಾತಾಡೋದಿಲ್ಲ, ಸಮಸ್ಯೆಗಳಿಗೆ ಪರಿಹಾರ ಕೊಡುವ ದೇವರ ಬಗ್ಗೆ ಮಾತಾಡ್ತಾನೆ. ಇದೇ ರೀ ದಾವೀದನ ಜಯದ ರಹಸ್ಯ. ಅವನು ಫಸ್ಟು ಗೋಲಿಯಾತನ ನೋಡಿ ಭಯಪಡಲಿಲ್ಲ, ನಾವು ಭಯಪಡಬಾರ್ದು. 2, ಅವನು ಗೋಲಿಯಾತನ ಬಗ್ಗೆ ಮಾತನಾಡಲಿಲ್ಲ, ದೇವರ ಬಗ್ಗೆ ಮಾತಾಡ್ದ. ಅವನ ಜೀವಿತದಲ್ಲಿ ದೇವರು ಮಾಡಿದ ಅದ್ಭುತಗಳನ್ನು ಸಾಕ್ಷೀಕರಿಸಿದ. ನಾವು ಸಹ ದೇವರ ಅದ್ಭುತಗಳನ್ನು ಸಾಕ್ಷೀಕರಿಸಬೇಕು. 3ನೇದಾಗಿ ಆ ದಾವೀದನ ಜಯದ ರಹಸ್ಯ ಏನಂದರೆ, ನೀನೇ ಆಗಿರಬೇಕು. 1 ಸಾಮುವೇಲ 17ನೇ ಅಧ್ಯಾಯ 38-39 ನೋಡ್ರಿ. ಅವನಿಗೆ ತನ್ನ ಯುದ್ಧ ವಸ್ತ್ರಗಳನ್ನು, ಕವಚಗಳನ್ನು ತೊಡಿಸಿ ತಲೆಗೊಂದು ತಾಮ್ರದ ಶಿರಸ್ತ್ರಾಣವನ್ನು ಇಟ್ಟನು. ದಾವೀದನ ಯುದ್ಧ ವಸ್ತ್ರದ ಮೇಲೆ ಕತ್ತಿಯನ್ನು ಬಿಗಿದುಕೊಂಡ ನಂತರ ನಡೆಯಬಹುದೇ ಎಂದು ಪರೀಕ್ಷಿಸಿದ ಮೇಲೆ ಸೌಲನಿಗೆ, ನನಗೆ ಅಭ್ಯಾಸವಿಲ್ಲದ್ದರಿಂದ ಇವುಗಳನ್ನು ಧರಿಸಿಕೊಂಡು ನಡೆಯಲಾರೆ ಎಂದು ಹೇಳಿ ಅವುಗಳನ್ನು ತೆಗೆದಿಟ್ಟನು. ನೋಡ್ರಿ, ಇಲ್ಲಿ ಸೌಲನು ದಾವೀದನಿಗೆ, ಓಕೆಪ್ಪ ನೀನು ಇಷ್ಟೆಲ್ಲ ಹೇಳ್ತಾ ಇದೀಯ, ಮಾತಾಡ್ತಾ ಇದೀಯ, ತಗೋ ಇವೆಲ್ಲ ಯುದ್ಧದ ವಸ್ತ್ರ, ಯುದ್ಧದ ಕವಚ ತೊಗೊಂಡು ಹಾಕ್ಕೊಂಡೋಗಿ ಅವನೊಟ್ಟಿಗೆ ಫೈಟ್ ಮಾಡು. ಹಾಕ್ಕೊಂಡ್ರಿ, ಯಾವುದೂ ಸರಿಯಾಗಲಿಲ್ಲ. ಏಕೆಂತ ಹೇಳಿದ್ರೆ ಅವನಿಗೆ ಯುದ್ಧ ಮಾಡೋದೇ ಗೊತ್ತಿಲ್ಲ, ಯುದ್ಧ ವಸ್ತ್ರ ಅವನಿಗೆ ಪರಿಚಯವಿಲ್ಲ. ನೋಡ್ರಿ, ಮಾನವನ ಸಹಾಯಕ್ಕೆ ಮಿತಿ ಇದೆ, ದೇವರ ಸಹಾಯಕ್ಕೆ ಮಿತಿ ಇಲ್ಲ ರೀ. ಇನ್ನೊಂದು ಸಾರಿ ಹೇಳ್ತೇನೆ, ಮನುಷ್ಯನ ಸಹಾಯಕ್ಕೆ ಮಿತಿ ಇದೆ, ದೇವರ ಸಹಾಯಕ್ಕೆ ಮಿತಿ ಇಲ್ಲ ರೀ. ನಮ್ಮ ಜೀವಿತದಲ್ಲಿ ಕೂಡ ಇತರರ ಜೀವನವನ್ನು ಅನುಕರಣೆ ಮಾಡಬೇಡಿ. ನೀನೇ ಆಗಿರು. ದೇವರು ನಿನ್ನನ್ನು ಹೆಂಗೆ ಸೃಷ್ಟಿಸಿದ್ದಾರೋ ಹಾಗೇ ನೀನು ಸ್ವೀಕಾರ ಮಾಡಿಕೊಂಡ್ರೆ ಅದೇ ನಿನ್ನ ಬಲ ರೀ. ಅದಕ್ಕೆ ಕೀರ್ತನೆಗಾರನು ಹೇಳ್ತಾನೆ, ದೇವರೇ ನಿನ್ನನ್ನು ಅದ್ಭುತವಾಗಿ, ವಿಚಿತ್ರವಾಗಿ ಸೃಷ್ಟಿ ಮಾಡಿದ್ದೀಯಾ. ಇಂದಿನ ಜಗತ್ತು ಎಲ್ಲರನ್ನ ಯಾರದೋ ಒಂದು ಹೋಲಿಕೆಯಲ್ಲಿ ಇಟ್ಟುಕೊಂಡು ಜೀವನ ಮಾಡಲಿಕ್ಕೆ ಕಲಿಸಿಕೊಡ್ತದೆ.
ಸಾಮಾಜಿಕ ಜಾಲತಾಣಗಳಲ್ಲಿ, ಕೆಲಸದ ಸ್ಥಳದಲ್ಲಿ, ಕುಟುಂಬದಲ್ಲಿ ಕೂಡ ಅವನನ್ನು ನೋಡು, ಇವನನ್ನು ನೋಡು, ಅವ್ರ ಥರ ಆಗು, ಇವ್ರ ಥರ ಆಗು. ನಾನು ಹೇಳ್ತೇನೆ, ಅವ್ರ ಥರ ಇವ್ರ ಥರ ಬೇಡ್ರೆ, ನಿನ್ನ ಥರ ನೀನೇ ಇರು. ದೇವರು ನಿನ್ನ ಲೈಫನ್ನು ದೊಡ್ಡ ಮಟ್ಟದಲ್ಲಿ ಆಶೀರ್ವಾದ ಮಾಡ್ತಾರೆ. ಯಾರಾದರೂ ಬೇರೆಯವರ ಹೋಲಿಕೆಯಿಂದ ನೀನು ಯಶಸ್ವಿಯಾಗುವುದಿಲ್ಲ. ನಿನ್ನ DNA, ನಿನ್ನ ಕೌಶಲ್ಯ, ನಿನ್ನ ಸ್ವಭಾವ ಅವೆಲ್ಲವೂ ಒಂದು ಯುನಿಕ್ ಆಗಿದೆ. ಸ್ತೋತ್ರ. ಅವುಗಳಿಗಾಗಿ ದೇವರಿಗೆ ಸ್ತೋತ್ರ ಹೇಳಿ, ಹೆಂಗಿದೆಯೋ ಹಂಗೇ ಹೋಗೋ. ದೇವರು ನಿನ್ನ ಜೀವಿತದಲ್ಲಿ ಜಯ ಕೊಡ್ತಾರೆ. ಒಂದು ವೇಳೆ ದಾವೀದನು ಅವನ ಸ್ಟೈಲಲ್ಲಿ ಯುದ್ಧ ಮಾಡದೆ ಸೌಲನ ಮಾತನ್ನು ಕೇಳಿಕೊಂಡು ಆ ಯುದ್ಧದ ವಸ್ತ್ರಗಳನ್ನು ಧರಿಸಿಕೊಂಡು ಫೈಟ್ ಮಾಡಲಿಕ್ಕೆ ಹೋಗಿದ್ರೆ ದಾವೀದನಿಗೆ ಜಯ ಬರ್ತಾ ಇರಲಿಲ್ಲ. ಅವನು ಬೇರೆಯವರನ್ನು ಅನುಕರಣೆ ಮಾಡಲಿಲ್ಲ, ಬೇರೆಯವರನ್ನು ಹಿಂಬಾಲಿಸಬೇಡ. ಇವತ್ತು ದೇವರು ನಮಗೆ ಹೇಳುತ್ತಿದ್ದಾರೆ, ಇತರರ ಕವಚ ಧರಿಸಬೇಡ. ನಾನು ನಿನ್ನನ್ನು ಹೇಗೆ ಉಂಟು ಮಾಡಿದ್ದೇನೋ ಹಾಗೇ ಇರು. ದೇವರಿಗೆ ಈ ಮುಖವಾಡ ಇಷ್ಟ ಇಲ್ಲರಿ. ನೀನು ಹೇಗಿದೆಯೋ ಹಾಗೇ ತೋರಿಸ್ತೀಯಲ್ವ, ಅದು ದೇವರಿಗೆ ಭಾಳ ಇಷ್ಟ. ಪೌಲನು ಹೇಳ್ತಾನೆ, ಕೆಲವರು ತಮ್ಮನ್ನು ಇತರರೊಂದಿಗೆ ಹೋಲಿಸುವವರು ಜ್ಞಾನಿಗಳಲ್ಲ ಅಂತೆ. ಒಂದು ದಿನ ದೇವರ ಮುಂದೆ ನಿಂತಾಗ ದೇವರು ಕೇಳೋದಿಲ್ಲ. ನಮ್ಮ ತಂದೆ ತಾಯಿ ಕೇಳ್ಬೋದು, ಅವನ ಥರ ಯಾಕಾಗಲಿಲ್ಲ, ಇವನ ಥರ ಯಾಕೆ ಆಗಲಿಲ್ಲ ಅಂತೇಳಿ. ಆದರೆ ದೇವರು ಕೇಳಲ್ಲ ರೀ. ಯಾಕೆ ನೀನು ಅವನಂತೆ ಆಗಲಿಲ್ಲ ಅಂತ ಕೇಳುವುದಿಲ್ಲ. ಮಗನೇ ಮಗಳೇ, ಯಾಕೆ ನೀನು ನಾನು ಹೇಗೆ ಸೃಷ್ಟಿ ಮಾಡಿದ್ದೇನೋ ಹಾಗೆ ಇರಲಿಲ್ಲ. ಪ್ರೀತಿಯುಳ್ಳ ದೇವಜನರೇ, ಅನುಕರಣೆ ಮಾಡಬೇಡ್ರಿ. ನಿಮ್ಮ ಜೀವಿತದಲ್ಲಿ ನೀವು ಸ್ಪೆಷಲ್ ಆಗಿದ್ದೀರಾ, ವಿಶೇಷ ವ್ಯಕ್ತಿಗಳಾಗಿದ್ದೀರಾ. ನಿನ್ನ ಒಳಗಡೆ ತಲಾಂತ ಇದೆ, ಒಳಗಡೆ ಒಂದು ಕೃಪೆ ಇದೆ. ನೀನು ಸಾಧಾರಣವಾದವನಲ್ಲ. ಏಕೆಂದರೆ ದೇವರು ನಿನ್ನನ್ನು ಸೃಷ್ಟಿ ಮಾಡಿದ್ದರಿಂದ ಬೇರೆಯವರನ್ನ ಅನುಕರಣೆ ಮಾಡಬೇಡ. ನಿನ್ನಲ್ಲಿ ಯಾವ ಬಲ ಇದೆ, ಅದಕ್ಕೆ ಗಿದ್ಯೋನಿಗೆ ದೇವರು ನಾನು ಕೊಡುವ ಬಲದಿಂದಿಗೆ ನೀನು ಹೋಗಿ ಎಂಬುದಾಗಿ ದೇವರು ನಮ್ಮನ್ನು ಹೇಗೆ ಸೃಷ್ಟಿ ಮಾಡಿದ್ದಾರೋ ಹಾಗೆಯೇ ನಾವು ಜೀವಿಸಬೇಕು. ಅದೇ ದಾವೀದನ ಜಯದ ರಹಸ್ಯ. ಅನುಕರಣೆ ಮಾಡಬೇಡಿ. ನಾಲ್ಕನೇದಾಗಿ, ದೇವರು ಚಿಕ್ಕದ್ದನ್ನು ದೊಡ್ಡ ಕೆಲಸಕ್ಕೆ ಬಳಸ್ತಾರೆ. ನೋಡ್ರಿ, ದೇವರ ಕಾರ್ಯಗಳು ಯಾವಾಗಲೂ ಚಿಕ್ಕದ್ದರಿಂದ ಆರಂಭವಾಗ್ತದೆ. ಆದರೆ ಜನರಿಗೆ ಈ ಚಿಕ್ಕ ಚಿಕ್ಕ ಸಂಗತಿಗಳನ್ನು ಅವರು ತೊರೆದು ಬಿಡ್ತಾರೆ. ಅಯ್ಯೋ ಚಿಕ್ಕದು ಅಂತೇಳಿ ಬೇಸರಗೊಂಡು ಬಿಡ್ತಾರೆ. ಆದರೆ ಚಿಕ್ಕ ಕಾರ್ಯಗಳೇ ದೊಡ್ಡ ಅದ್ಭುತಗಳಿಗೆ ಕಾರಣ ಅನ್ನುವುದನ್ನು ಮರೆತು ಬಿಡ್ತಾರೆ. ಒಂದು ಚಿಕ್ಕ ಪ್ರಾರ್ಥನೆಯಾಗಿರಬಹುದು, ಒಂದು ಚಿಕ್ಕ ನಂಬಿಕೆಯಾಗಿರಬಹುದು, ಒಂದು ಚಿಕ್ಕ ಸೇವೆ, ಚಿಕ್ಕ ಒಂದು ಕಾಣಿಕೆ ದೇವರ ರಾಜ್ಯಕ್ಕಾಗಿ ಬಿತ್ತುವುದಾಗಿರಬಹುದು, ನಿನ್ನ ಚಿಕ್ಕ ಒಂದು ಸಂಬಳ ಇರಬಹುದು. ಅವೆಲ್ಲವನ್ನು ನಾವು ದೇವರ ಕೈಗಳಲ್ಲಿ ಕೊಡುವಾಗ ಅದು ದೊಡ್ಡ ಅದ್ಭುತವಾಗುತ್ತದೆ. ನಿನ್ನ ಚಿಕ್ಕ ಪ್ರತಿಭೆ ದೊಡ್ಡ ಆಶೀರ್ವಾದವಾಗಿ ದೇವರು ಮಾಡಬಲ್ಲರು. ನೀನು ದೇವರನ್ನು ನಂಬಿದಾಗ ನಿನ್ನ ಕೈಯಲ್ಲಿ ಇರುವ ಕಲ್ಲು ಕೂಡ ದೇವರ ಕೈಯಲ್ಲಿ ಅಸ್ತ್ರವಾಗುತ್ತದೆ. ಧೈರ್ಯ ನಮ್ಮದಲ್ಲ, ಅದು ದೇವರಲ್ಲಿದೆ. ಯುದ್ಧ ನಮ್ಮದಲ್ಲ, ಅದು ದೇವರದು. ಚಿಕ್ಕ ಸಾಮರ್ಥ್ಯವು ದೇವರ ಕೈಯಲ್ಲಿ ದೊಡ್ಡದಾಗುತ್ತದೆ. ಹೇಗೆ ಆ ಚಿಕ್ಕ ಒಂದು ಕವನೆ, ಆ ಚಿಕ್ಕ ಕಲ್ಲಿನ ಮೂಲಕ ಆ ದೊಡ್ಡ ಗೋಲಿಯಾತನನ್ನು ದೇವರು ಹೊಡೆದು ಉರುಳಿಸಿದರೋ, ಅದೇ ವಿಧದಲ್ಲಿ ಇವತ್ತು ಚಿಕ್ಕ ಕಾರ್ಯ ನಿನ್ನ ಲೈಫಲ್ಲಿ ಇರಬಹುದು. ದೇವರು ಹೇಳ್ತಾರೆ, ಅದರಿಂದ ನಾನು ದೊಡ್ಡ ಕಾರ್ಯ ಮಾಡ್ತಾನೆ. 5 ರೊಟ್ಟಿ 2 ಮೀನ್ರಿ, ಚಿಕ್ಕ ಕಾರ್ಯ. ಆದರೆ ದೇವರು ದೊಡ್ಡ ಕಾರ್ಯ ಮಾಡಿದ್ರು. 5,000 ಜನ ಊಟ ಮಾಡಿ 12 ಪುಟ್ಟಿ ತುಂಬಿಕೊಂಡಿತ್ತು. ಚಿಕ್ಕ ಕಾರ್ಯಗಳ ಮೂಲಕ ನಮ್ಮ ದೇವರು ದೊಡ್ಡ ಕಾರ್ಯಗಳನ್ನು ಮಾಡ್ತಾರೆ. 5ನೇದಾಗಿ, ಜಯಕ್ಕಾಗಿ ದೇವರನ್ನು ಮಾತ್ರ ಆತುಕೊಳ್ಳ್ರಿ. 1 ಸಾಮುವೇಲ 17 ಆ ರಾಕ್ಷಸನನ್ನು ದಾವೀದನು ನೋಡಿ, ನೀನು ಕೋಲು ಹಿಡಿದು ನನ್ನ ಬಳಿಗೆ ಬರುವುದೇನು, ನಾಯಿಯೋ ಎಂದು ಕೇಳಿ ಅವನನ್ನು ತನ್ನ ದೇವರ ಹೆಸರಿನಲ್ಲಿ ಶಪಿಸಿ, ಆಗ ದಾವೀದನು ಅವನಿಗೆ, ನೀನು ಈಟಿ ಕತ್ತಿ ಬರ್ಚಿಗಳೊಡನೆ ನನ್ನ ಬಳಿಗೆ ಬರುತ್ತಿ, ನಾನಾದರೂ ನಿನ್ನನ್ನು ಹೀಯಾಳಿಸಿದಂಥ ಸೇನಾಧೀಶ್ವರನ ಇಸ್ರಾಯೇಲರ ಯುದ್ಧ ಭಟ್ಟರ ದೇವರು ಆಗಿರುವ ಯೆಹೋವನ ನಾಮದೊಡನೆ ನಿನ್ನ ಬಳಿಗೆ ಬರುತ್ತೇನೆ ಎಂದು ಹೇಳಿದನು.
ನೋಡ್ರಿ, ದಾವೀದನು ಗೋಲಿಯಾತನೊಂದಿಗೆ ಯುದ್ಧ ಮಾಡಲು ಹೋದಾಗ ತನ್ನ ಕೈಯಲ್ಲಿದ್ದ ಕೋಲನ್ನು ಮತ್ತು ಕವನೆಯನ್ನು ತಕ್ಕೊಂಡು ಹೋದನು. ಗೋಲಿಯಾತನು ಯುದ್ಧ ವೀರನ ವಸ್ತ್ರಗಳನ್ನು, ಆಯುಧಗಳನ್ನು ಧರಿಸಿ ಯುದ್ಧಕ್ಕಾಗಿ ನಿಂತ್ಕೊಂಡಿದ್ದಾನೆ. ದಾವೀದನು ಅವನ ಸ್ಟೈಲಲ್ಲಿ ಹೋಗುತ್ತಾ ಇದ್ದಾನೆ. ನೋಡ್ರಿ, ಅವನು ಹೇಳ್ತಾ ಇದ್ದಾನೆ, ನಾನು ದೇವರ ನಾಮದಲ್ಲಿ ನಿನ್ನ ಬಳಿಗೆ ಬರ್ತೇನೆ. ನಮ್ಮ ಬಲ ಸಾಮರ್ಥ್ಯದಲ್ಲಿ ನಮಗೆ ಜಯ ಅಲ್ಲ ರೀ, ನಾವು ದೇವರ ನಾಮದಲ್ಲಿ ಹೋಗಬೇಕು. ನೀವು ಯಾವುದೇ ಕಾರ್ಯಗಳನ್ನು ಯೇಸುವಿನ ನಾಮದಲ್ಲಿ, ಯೇಸುವಿನ ನಾಮದ ಬಲದಿಂದ ಮಾಡುವಾಗ ನಿಮಗೆ ಜಯ. ಅದಕ್ಕೆ ಪೌಲನು ಹೇಳ್ತಾನೆ, ನನ್ನನ್ನು ಬಲಪಡಿಸುವಾತನಲ್ಲಿ ಇದ್ದುಕೊಂಡು ಎಲ್ಲಕ್ಕೂ ಶಕ್ತನಾಗಿದ್ದೇನೆ. ಪ್ರೀತಿ ಉಳ್ಳ ದೇವಜನರೇ, ದೇವರನ್ನ ಆತ್ಕೊಳ್ರಿ. ಪಾಸ್ಟರ್, ನನಗೆ ತಾಲಂತು ಇದೆ, ನನಗೆ ಒಳ್ಳೆ ಸ್ಟಡೀಸ್ ಮಾಡಿದ್ದೇನೆ, ಒಳ್ಳೆ ಡಿಗ್ರಿ ಮುಗಿಸಿದ್ದೇನೆ, ನನ್ನಲ್ಲಿ ಅನೇಕ ಹಣ ಇದೆ, ನಾನೇನಾದರೂ ಜೀವನದಲ್ಲಿ ಸಾಧಿಸ್ಬೋದು. ನೋ 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 ಜಯ ಬೇಕಾ? ದೇವರನ್ನ ಆತ್ಕೊಳ್ರಿ. ನಿಮ್ಮ ತಲಾಂತು ಬೇಡ, ನಿಮ್ಮ ದುಡ್ಡು ಬೇಡ, ನಿಮ್ಮ ಹಣ ಬೇಡ, ನನ್ನ ಸ್ಕಿಲ್ ನೋ, ಯಾವುದು ನಡೆಯೋದಿಲ್ಲ. ದೇವರನ್ನ ಆತ್ಕೊಳ್ರಿ. ದೇವರೇ, ನನ್ನ ಬಲ ಅಲ್ಲ, ನಿನ್ನನ್ನು ಆತ್ಕೊಳ್ತೇನೆ, ನನಗೆ ಸಹಾಯ ಮಾಡ್ರಿ ಅಂತ ಹೇಳ್ರಿ. ದೇವರು ನಿಮಗೆ ಜಯ ಕೊಡುತ್ತಾರೆ. ಅನೇಕರು ಸ್ವಂತ ಬಲದಲ್ಲಿ ನಿಂತ್ಕೊಂಡವರು ಯಾರು ನಿಂತ್ಕೊಂಡೇ ಇಲ್ಲ, ಎಲ್ಲರೂ ಬಿದ್ದೋಗಿದ್ದಾರೆ. ದೇವರ ಬಲದಲ್ಲಿ ನಿಂತುಕೊಂಡವನು, ಅವನ ಜೀವಿತ ಆಶೀರ್ವದಿಸಲ್ಪಡುತ್ತದೆ. ಇಲ್ಲಿ ದಾವೀದನಿಗೆ ಜಯದ ರಹಸ್ಯ, ಕರ್ತನ ನಾಮದಲ್ಲಿ ಅವನು ದೇವರ ಬಲದಿಂದ ಮುನ್ನುಗ್ಗಿದನು. ನಾವು ದೇವರ ಬಲದಿಂದ ಮುನ್ನೋಗೋಣ. ಅದರೊಟ್ಟಿಗೆ ಅವನು ಹೇಳ್ತಾನ್ರಿ, ನೀನು ಕತ್ತಿ, ಈಟಿ, ಬರ್ಚಿಗಳೊಂದಿಗೆ ಬರ್ತಾ ಇದೆಯಾ. ದಾವೀದನ ಹೇಳ್ತಾನೆ, ನಾನಾದರೂ ಯೆಹೋವನ ನಾಮದಲ್ಲಿ ಬರ್ತಾನೆ. ಆರನೇದಾಗಿ, ದೇವರ ನಾಮದಲ್ಲಿ ಎಲ್ಲ ಕಾರ್ಯಗಳನ್ನು ಎದುರಿಸ್ರಿ. ಇಂದು ನಮ್ಮ ಗೋಲಿಯಾತ ರೋಗವಾಗಿರ್ಬೋದು, ಪರೀಕ್ಷೆಯಾಗಿರ್ಬೋದು, ಸಾಲವಾಗಿರ್ಬೋದು, ಕಳವಳವಾಗಿರ್ಬೋದು, ತಡೆಗಳಾಗಿರ್ಬೋದು, ಅವೆಲ್ಲವನ್ನು ಯೇಸುವಿನ ನಾಮದಲ್ಲಿ ಎದುರಿಸ್ರಿ. ಹೇಳಿ, ನಾನು ಯೇಸುವಿನ ನಾಮದಲ್ಲಿ ಬರ್ತಾ ಇದ್ದಾನೆ, ನನ್ನ ತಲಾಂತಲ್ಲಿ ಬರ್ತಾ ಇಲ್ಲ, ನನ್ನ ಸಾಮರ್ಥ್ಯದಲ್ಲಿ ಬರ್ತಾ ಇಲ್ಲ, ಯೆಹೋವನ ನಾಮದಲ್ಲಿ ಬರ್ತೇನೆ ಎಂಬುದಾಗಿ ಮುಂದುವರಿಯಿರಿ. ಜಯ ನಿಮ್ಮದಾಗತ್ತೆ. ನೋಡ್ರಿ, ಏಳನೇದಾಗಿ ಅವನ ಜೀವನದಲ್ಲಿ ಒಂದು ನಂಬಿಕೆ ಇತ್ತು. ಆ ಜಯಕ್ಕೆ ಏನು ಕಾರಣ ಅಂದರೆ ನಂಬಿಕೆ ಮೊದಲು ಬರಬೇಕು, ನೆಕ್ಸ್ಟು ಅದ್ಭುತ ನಂತರ. 1 ಸಾಮುವೇಲ 17:46 ನೋಡ್ರಿ. ದಾವೀದನ ಕಲ್ಲು ಹೊಡೆಯೋ ಮುಂಚೆ ಹೇಳಿದ ಏನಂದರೆ, ಇಂದು ಕರ್ತನು ನಿನ್ನನ್ನು ನನ್ನ ಕೈಗೆ ಒಪ್ಪಿಸುತ್ತಾನೆ. ಇದು ಯಾವ ಧ್ವನಿ? ನಂಬಿಕೆಯ ಧ್ವನಿ ರೀ. ನಂಬಿಕೆ ಮೊದಲು ಮಾತಾಡ್ತದೆ, ನೆಕ್ಸ್ಟು ಅದ್ಭುತ ಬಂದೇ ಬರ್ತದೆ. ನೋಡ್ರಿ, ಆ ರಾಕ್ಷಸನ ಮುಂದೆ ಅಥವಾ ಸೌಲನ ಮುಂದೆ ನಿಂತ್ಕೊಂಡು, ರಾಜನೇ ಒಂದು ಚಾನ್ಸ್ ಟ್ರೈ ಮಾಡೋಣ, ನಾನು ಹೋರಾಟ ಮಾಡ್ತೇನೆ, ಹೋರಾಟ ಮಾಡಿ ನೋಡಿ ಒಂದು ವೇಳೆ ಜಯ ಹೊಂದಿದ್ರೆ ಹೊಂದುತ್ತೇನೆ, ಇಲ್ಲಾಂದ್ರೆ ಇಲ್ಲ ಅಂತ ಹೇಳಿಲ್ರಿ. ಅವನು ಗೋಲಿಯಾತನನ್ನು ನೋಡಿ ಹೋಗುವಾಗಲೂ ಅವನು ಹೇಳ್ತಾ ಇದ್ದಾನೆ, ಗೋಲಿಯಾತ ನೋಡಿ, ಗೋಲಿಯಾತ, ನಿನ್ನನ್ನು ದೇವರು ಇವತ್ತು ನನ್ನ ಕೈಗೆ ಒಪ್ಪಿಸ್ಕೊಟ್ರು, ನಿನ್ನ ರುಂಡವನ್ನು ನಾನು ಚೆಂಡಾಡ್ತೇನೆ ಅಂಥೇಳಿ ಅವನ ನಂಬಿಕೆಯಿಂದನೇ ಹೆಜ್ಜೆ ಇಟ್ಟನ್ರು. ನಾನು ನಿನ್ನನ್ನು ಕೊಂದು ನಿನ್ನ ತಲೆಯನ್ನು ಕಡಿದು ಹಾಕ್ತೇನೆ, ಫಿಲಿಷ್ಟಿಯರ ಸೈನ್ಯಗಳ ಶವಗಳನ್ನು ಮುಗ ಪಕ್ಷಿಗಳಿಗೆ ಹಂಚಿಕೊಡ್ತೇನೆ. ಎಷ್ಟು ನಂಬಿಕೆ ಮಾತು ನೋಡ್ರಿ. ಅವನೇನೆಲ್ಲ ನಂಬಿಕೆಯಿಂದ ಮಾತಾಡಿದನ ಹಂಗೇ ಆಯಿತು, ಹಂಗೇ ನಡೀತು. ನಿಮ್ಮ ಬಾಯಲ್ಲಿ ಮಾತಲ್ಲಿ ಜೀವ ಇದೆ. ಸುಮ್ಮನೆ ಹೇಳ್ಬಿಡ್ರಿ, ಅಯ್ಯೋ ಇದು ಆಗಲ್ಲ ಪಾಸ್ಟರ್, ಇದು ನಡೆಯಲ್ಲ ಪಾಸ್ಟರ್, ಆಯಿತು ಎಲ್ಲ ಟ್ರೈ ಮಾಡಿದ್ದೀವಿ ಪಾಸ್ಟರ್, ಇನ್ನೇನು ಈ ರೋಗದಿಂದ ನಾನು ಸತ್ತೇ ಹೋಗ್ಬೇಕು. ನೋ 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 ಹೇಳ್ರಿ, ಏಸಪ್ಪ ನೀವಿದ್ದೀರಾ, ನಾನು ನಂಬಿದ್ದೇನೆ, ಒಂದು ಅದ್ಭುತ ನಡೆಯುತ್ತದೆ, ಒಂದು ಬಿಡುಗಡೆ ಉಂಟಾಗತ್ತೆ, ನನ್ನ ಮಕ್ಕಳು ಸರಿ ಆಗ್ತಾರೆ, ಎಲ್ಲವೂ ಒಳ್ಳೆಯದಾಗತ್ತೆ. ನಂಬಿಕೆಯ ಮಾತುಗಳು ನಿಮಗೆ ಜಯವನ್ನು ಕೊಡುತ್ತದೆ. ನಂಬಿಕೆಯನ್ನು ಮಾತನಾಡ್ರಿ. ಅದು ನಡೆದಿದೆಯೋ ಇಲ್ವೋ ಮುಂಚಿತವಾಗಿ ನೀವು ನಂಬಿಕೆಯಿಂದ ಮಾತನಾಡುವಾಗ ಕಾರ್ಯಗಳು ನಿಮ್ಮ ಜೀವಿತದಲ್ಲಿ ನಡೆಯುವಂಥದ್ದಾಗಿದೆ. ದೇವರಿಂದ ನಾವು ಏನಾದರೂ ಪಡೆದುಕೊಳ್ಳಬೇಕಾದರೆ ನಮಗೆ ದೇವರ ಮೇಲೆ ನಂಬಿಕೆ ಇರಬೇಕು. ನೋಡ್ರಿ, ಕ್ರೈಸ್ತ ಜೀವಿತವೇ ಒಂದು ನಂಬಿಕೆ ಮೇಲೆ ನಿಂತ್ಕೊಂಡಿದೆ. ನಂಬಿಕೆ ಮೂಲಕ ರಕ್ಷಿಸಲ್ಪಟ್ಟಿದ್ದೇವೆ, ನಂಬಿಕೆ ಮೂಲಕ ಜೀವಿಸುತ್ತಿದ್ದೇವೆ. ಕ್ರೈಸ್ತ ಜೀವಿತದಲ್ಲಿ ಏನು ಸಾಧಿಸಬೇಕಾದರೂ ನಂಬಿಕೆ ಬೇಕು. ಮೋಶೆ ಅವನು ದೇವರ ನಂಬಿ ಕೋಲನ್ನು ಚಾಚಿದಾಗ ಸಮುದ್ರ ವಿಭಾಗವಾಯಿತು. ಯೆಹೋಶುವನ ನಂಬಿಕೆಯಿಂದ ಆಜ್ಞಾಪಿಸಿದಾಗ ಸೂರ್ಯನು ಹಾಗೆಯೇ ನಿಂತುಕೊಂಡ. ಎಲಿಯನು ನಂಬಿಕೆಯಿಂದ ಪ್ರಾರ್ಥಿಸಿದಾಗ ಚಿಕ್ಕ ಮೋಡದಿಂದ ದೊಡ್ಡ ಮಳೆ ಬಂತು. ಅದೇ ಥರ ಇವತ್ತು ನೀವು ನಂಬುವಾಗ
ಹೇಗೆ ದಾವೀದನು ಗೋಲಿಯಾತನನ್ನು ನಾನು ಜಯಿಸ್ತೇನೆ, ಗೆಲ್ತೇನೆ ಎಂಬುದಾಗಿ ನಂಬಿದನು, ಅದೇ ವಿಧದಲ್ಲಿ ಹೇಳ್ರಿ, ನನ್ನ ಎಲ್ಲ ಸಮಸ್ಯೆಗಳನ್ನು ನಾನು ಗೆಲ್ಲುತ್ತೇನೆ, ನನ್ನ ಎಲ್ಲ ಕಾರ್ಯಗಳಿಂದ ನಾನು ಹೊರಗಡೆ ಬರುತ್ತೇನೆ, ನಾನು ಎಲ್ಲ ಕಾರ್ಯಗಳಲ್ಲಿ ಬಿಡುಗಡೆ ಹೊಂದುತ್ತೇನೆ ಎಂಬುದಾಗಿ ದೇವರನ್ನು ನಂಬ್ರಿ. ಆ ನಂಬಿಕೆ ನಿಮ್ಮ ಜೀವಿತದಲ್ಲಿ ಅದ್ಭುತವನ್ನು ತರುತ್ತದೆ. ಯಾವುದೇ ಸನ್ನಿವೇಶವಾಗಲಿ, ಉಪದ್ರವವಾಗಲಿ, ಕಷ್ಟಗಳಾಗಲಿ, ಗಂಡಾಂತರವಾಗಲಿ, ಹೇಳ್ರಿ, ಸ್ವಾಮಿ ನಾನು ನಿನ್ನನ್ನೇ ನಂಬುತ್ತೇನೆ, 100ಕ್ಕೆ 100ರಷ್ಟು ಸ್ವಾಮಿ ನಾನು ನಿನ್ನನ್ನೇ ನಂಬುತ್ತೇನೆ, ಅಪ್ಪ ಒಂದು ಅದ್ಭುತವನ್ನು ಮಾಡ್ರಿ, ನಿನ್ನನ್ನೇ ನಂಬುತ್ತೇನೆ ಎಂಬುದಾಗಿ ಹೇಳ್ರಿ. ನಿಶ್ಚಯವಾಗಿ ದೇವರು ನಿಮಗೆ ಜಯವನ್ನು ಕೊಡುತ್ತಾರೆ. ಪ್ರೀತಿಯುಳ್ಳ ದೇವ ಜನರೇ, ದೇವರನ್ನ ನಂಬಿರಿ. ಆ ನಂಬಿಕೆ ನಿಮ್ಮ ಜೀವಿತದಲ್ಲಿ ಅದ್ಭುತವನ್ನು ತರುತ್ತದೆ. ಕೊನೆಯದಾಗಿ ದಾವೀದನ ಜಯದ ರಹಸ್ಯ ಪವಿತ್ರಾತ್ಮನ ಶಕ್ತಿ ರೀ. 1 ಸಾಮುವೇಲ 16-13ನೇ ವಚನದಲ್ಲಿ ನೀವು ನೋಡುವಾಗ ಸಾಮುವೇಲನು ಅವನನ್ನು ಅಭಿಷೇಕ ಮಾಡ್ತಾ ಇದ್ದಾನೆ. ಅವನ ಮೇಲಿದ್ದಂಥ ಅಭಿಷೇಕದ ಶಕ್ತಿಯ ನಿಮಿತ್ತವಾಗಿ ಆ ರಾಕ್ಷಸನನ್ನು ನೋಡಿ ಹೆದರಲಿಲ್ಲ ಅವನು. ನಮ್ಮ ಜೀವಿತದಲ್ಲಿ ಕೂಡ ದೇವರು ವಾಗ್ದಾನ ಮಾಡಿದ್ದಾರೆ, ಪವಿತ್ರಾತ್ಮನು ನಿಮ್ಮ ಮೇಲೆ ಬರುವಾಗ ನೀವು ಬಲವನ್ನು ಹೊಂದುತ್ತೀರಾ. ಅಪೊಸ್ತಲ ಕೃತ್ಯ 1ನೇ ಅಧ್ಯಾಯ 8ನೇ ವಚನ. ಕ್ರೈಸ್ತ ಜೀವಿತದಲ್ಲಿ ನಾವು ಬಲವನ್ನು ಹೊಂದಬೇಕಾದರೆ ಪವಿತ್ರಾತ್ಮನ ಅಭಿಷೇಕವನ್ನು ಪಡೆದುಕೊಳ್ಳಬೇಕು. ಸ್ತೋತ್ರ. ನಮ್ಮ ಸ್ವಂತ ಬಲದಿಂದ ನಮಗೇನು ಮಾಡಲು ಸಾಧ್ಯವಿಲ್ಲ. ಅದಕ್ಕೆ ಬೈಬಲ್ ಹೇಳುತ್ತದೆ, ಬಲದಿಂದಲ್ಲ, ಪರಾಕ್ರಮದಿಂದಲ್ಲ, ದೇವರಾತ್ಮನಿಂದಲೇ ಎಲ್ಲವೂ ನಡೆಯುವುದು. ದೇವರಾತ್ಮನ ಬಲ, ದೇವರಾತ್ಮನ ನಮ್ಮೊಳಗಡೆ ಇದ್ದರೆ ಎಷ್ಟೇ ದೊಡ್ಡ ಗೋಲಿಯಾತನು ಬಂದರೂ ಅವನನ್ನು ಜಯಿಸಬಹುದು. ನೋಡ್ರಿ, ಆ ಚಿಕ್ಕ ಬಾಲಕನಾದ ದಾವೀದನಿಗೆ ಮಾತಾಡುವುದರಲ್ಲಿ ಧೈರ್ಯ, ಅವನ ನೋಡಿದ್ರೆ ಭಯಪಡಲಿಲ್ಲ. ಇದಕ್ಕೆಲ್ಲ ಕಾರಣ ಏನಂದರೆ ಅವನ ಮೇಲಿದ್ದಂಥ ಅಭಿಷೇಕ, ಅವನ ಮೇಲಿದ್ದಂಥ ಪವಿತ್ರಾತ್ಮನ ಶಕ್ತಿ. ನೀನು ಪವಿತ್ರಾತ್ಮನ ಶಕ್ತಿ ಹೊಂದಿಕೊಳ್ಳುವಾಗ, ಸ್ತೋತ್ರ, ಪವಿತ್ರಾತ್ಮನ ಅಭಿಷೇಕ ಪಡೆದುಕೊಳ್ಳುವಾಗ ಆ ಅಭಿಷೇಕ ಬಲ ನಿನ್ನ ಜೀವಿತದಲ್ಲಿ ಜಯವನ್ನು ತರುತ್ತದೆ. ದೇವರ ವಾಗ್ದಾನ ರೀ, ಕಡೇ ದಿನಗಳಲ್ಲಿ ನನ್ನ ಆತ್ಮವನ್ನು ಎಲ್ಲರ ಮೇಲೆ ಸುರಿಸ್ತೇನೆ. ನಾವು ಪವಿತ್ರಾತ್ಮನ ಅಭಿಷೇಕವನ್ನು ಹೊಂದಿಕೊಳ್ಳಬೇಕು, ಪವಿತ್ರಾತ್ಮನ ಬಲವನ್ನು ಹೊಂದಿಕೊಳ್ಳಬೇಕು. ಆದುದರಿಂದ ಪ್ರೀತಿಯುಳ್ಳ ದೇವಜನರೇ, ಇವತ್ತೊಂದು ತೀರ್ಮಾನ ಮಾಡೋಣ. ಸ್ವಾಮಿ, ಹೇಗೆ ದಾವೀದನನ್ನು ಅಭಿಷೇಕ ಮಾಡಿದ್ರೋ ನನ್ನನ್ನು ಕೂಡ ಸ್ವಾಮಿ ದೇವರೇ ಅಭಿಷೇಕ ಮಾಡ್ರಿ ಅಂತ ಕೇಳ್ರೆ, ನಿಶ್ಚಯವಾಗಿ ದೊಡ್ಡ ವೈರಿಯಾದ ಗೋಲಿಯಾತನನ್ನು ಜಯಿಸುವ ಒಂದು ಶಕ್ತಿಯನ್ನು, ದೇವರು ಬಲವನ್ನು ನಮಗೆ ಅನುಗ್ರಹಿಸಲಿಕ್ಕಿದ್ದಾರೆ. ದಾವೀದನ ಜಯದ ರಹಸ್ಯವನ್ನು ನಾವು ನೋಡಿಕೊಂಡೆವು. ಮೊದಲನೇದಾಗಿ ಅವನು ಭಯಪಡಲಿಲ್ಲ. ನಾವು ಭಯಪಡುವುದು ಬೇಡ. ಎರಡನೇದಾಗಿ ಅವನ ಜೀವಿತದಲ್ಲಿ ದೇವರು ಮಾಡಿದ ಕಾರ್ಯಗಳನ್ನು, ಅದ್ಭುತಗಳನ್ನು ನೆನಪು ಮಾಡಿಕೊಂಡನು. ನಾವು ಸಹ ಅದ್ಭುತಗಳನ್ನು ನೆನಪು ಮಾಡಿಕೊಂಡು ಯಾವಾಗಲೂ ಅದ್ಭುತಗಳನ್ನು ಮಾತನಾಡುವವರಾಗಿರೋಣ. ಮೂರನೇದಾಗಿ ನಾವು ನೋಡಿಕೊಂಡೆವು, ದಾವೀದನ ಜಯದ ರಹಸ್ಯ ಅವನೇ ಆಗಿದ್ದ. ಅಂದರೆ ನಾವು ನಾವೇ ಆಗಿರಬೇಕು, ಬೇರೆಯವರನ್ನು ಹೋಲಿಕೆ ಮಾಡಿಕೊಳ್ಳಬಾರದು. ನಾಲ್ಕನೇದಾಗಿ ಅವನಲ್ಲಿದ್ದಂಥ ಚಿಕ್ಕ ಚಿಕ್ಕ ಕಾರ್ಯಗಳನ್ನು ದೇವರ ಕರಗಳಲ್ಲಿ ಕೊಟ್ಟ ದೇವರು ಅವುಗಳನ್ನು ತಕ್ಕೊಂಡು ದೊಡ್ಡ ಕಾರ್ಯ ಮಾಡಿದರು. ಐದನೇದಾಗಿ ಅವನು ಜಯಕ್ಕಾಗಿ ದೇವರನ್ನ ಮಾತ್ರ ಆತ್ಕೊಂಡ. ನನ್ನ ಬಲದಿಂದ ಅಂತ ಹೇಳಿಲ್ಲ, ದೇವರ ಬಲದಿಂದ ಅಂತ ಹೇಳ್ದ. ಅದರೊಟ್ಟಿಗೆ ಆರನೇದಾಗಿ ಅವನು ದೇವರ ನಾಮದಲ್ಲಿ ವೈರಿಯನ್ನು ಎದುರಿಸಿದ. ನಾವು ಸಹ ದೇವರ ನಾಮದಲ್ಲಿ ವೈರಿಯನ್ನು ಎದುರಿಸಬೇಕು. ಏಳನೇದಾಗಿ ಅವನ ಜಯದ ರಹಸ್ಯ ಅವನ ನಂಬಿಕೆಯಿಂದ ಮಾತನಾಡಿದ. ನಮ್ಮ ಜೀವಿತದಲ್ಲಿ ಸಹ ನಾವು ಅದ್ಭುತವನ್ನು, ಜಯವನ್ನು ಪಡೆದುಕೊಳ್ಳುವ ಮುಂಚೆ ನಂಬಿಕೆಯಿಂದ ಮಾತನಾಡಬೇಕು. ಎಂಟನೇದಾಗಿ ಅವನ ಜಯದ ರಹಸ್ಯ ಪವಿತ್ರಾತ್ಮನ ಬಲ, ಪವಿತ್ರಾತ್ಮನ ಶಕ್ತಿ. ಪ್ರೀತಿಯುಳ್ಳ ದೇವ ಜನರೇ, ಇವುಗಳನ್ನು ನಾವು ಮೆಲುಕು ಹಾಕೋಣ. ದೇವರೇ, ನೀವು ದಾವೀದನಿಗೆ ಜಯ ಕೊಟ್ಟಿದ್ದೀರಾ, ನಮಗೂ ಜಯ ಕೊಡ್ರೆ, ನಮಗೂ ಬಿಡುಗಡೆ ಕೊಡ್ರೆ. ನಮ್ಮೊಳಗಿರುವ ದೇವರು ನೀವು ದೊಡ್ಡವರು ಸ್ವಾಮಿ. ಕರ್ತನೆ, ನೀನು ಮಾರ್ಪಡದ ದೇವರು, ನಿನ್ನೆ ಇಂದು ಎಂದು ಬದಲಾಗದ ದೇವರು, ನಮಗೂ ಜಯವನ್ನು ಕೊಡ್ರಿ ಎಂಬುದಾಗಿ ಕೇಳ್ರಿ. ನಿಶ್ಚಯವಾಗಿ ದೇವರು ನಿಮ್ಮ ಜೀವಿತದಲ್ಲಿ ಕೂಡ ಜಯವನ್ನು ಕೊಡ್ತಾರೆ. ಒಂದು
ನಿಮಿಷ ಕಣ್ಗಳನ್ನು ಮುಚ್ಚಿ ನಾವು ಪ್ರಾರ್ಥನೆ ಮಾಡೋಣ. ಪರಲೋಕದಲ್ಲಿ ವಾಸ ಮಾಡುವ ನಮ್ಮ ತಂದೆಯಾದ ದೇವರೇ, ಈ ದಿನ ದೇವರೇ ದಾವೀದನ ಜೀವಿತದಲ್ಲಿ ಆ ಜಯವನ್ನು ಹೊಂದಿಕೊಂಡ ಆ ರಹಸ್ಯಗಳನ್ನು ನಾವು ಧ್ಯಾನಿಸಲಿಕ್ಕೆ ಸಹಾಯ ಮಾಡಿದ್ದೀರಾ ದೇವರೇ. ನಮ್ಮ ಜೀವಿತದಲ್ಲಿ ಕೂಡ ಅನೇಕ ಹೋರಾಟಗಳಿದೆ, ಅನೇಕ ಸ್ವಾಮಿ ಕಾರ್ಯಗಳಿದೆ, ಸಮಸ್ಯೆಗಳಿದೆ. ನಾವು ಸಹ ಸ್ವಾಮಿ ದೇವರೇ ದಾವೀದನು ಮಾಡಿದ ಕಾರ್ಯಗಳನ್ನು ಮಾಡಿ ಜಯ ಹೊಂದುವುದಕ್ಕೆ ನಮಗೆ ಸಹಾಯ ಮಾಡಿರಿ. ಯಾವುದಾದ್ರೂ ಪ್ರಾರ್ಥನಾ ಮನವಿಗಳಿರೋದಾದರೆ ಬಿಡುಗಡೆ ಕೊಡ್ರಿ. ದಾವೀದನಿಗೆ ಜಯ ಕೊಟ್ಟ ದೇವರು ಇವತ್ತು ನಿನ್ನ ಮಕ್ಕಳ ಜೀವಿತದಲ್ಲಿ ಯಾವುದೆಲ್ಲ ಸ್ವಾಮಿ ವಿಷಯಗಳಲ್ಲಿ ಒಂದು ಹೋರಾಟ ಇದೆಯೋ ಅದರಲ್ಲಿ ಜಯವನ್ನು ಕೊಡ್ರಿ ದೇವರೇ. ಜಯ ನಿಮ್ಮಿಂದ ಬರ್ತದೆ. ಆ ಜಯವನ್ನು ನಿನ್ನ ಜನರು ಕೊಂಡಾಡಲಿ ಸ್ವಾಮಿ. ಎಲ್ಲರನ್ನ ಒಪ್ಪಿಸಿಕೊಡ್ತವೆ. ದೊಡ್ಡ ಕಾರ್ಯ ಮಾಡಿರಿ ಯೇಸುವಿನ ಹೆಸರಿನಲ್ಲಿ ತಂದೆಯೇ, ಆಮೇನ್. ಪ್ರೈಸ್ ಲಾರ್ಡ್. ದಾವೀದನಿಗೆ ಜಯ ಕೊಟ್ಟ ದೇವರು ನಿಮ್ಮ ಜೀವಿತದಲ್ಲಿ ಕೂಡ ಜಯ ಕೊಡಲಿಕ್ಕಿದ್ದಾರೆ. ನಂಬ್ರಿ, ಮುನ್ನುಗ್ಗ್ರಿ, ದೇವರನ್ನು ಆತುಕೊಳ್ಳ್ರಿ. ದೇವರು ಎಲ್ಲದರಲ್ಲಿ ಜಯ ಕೊಡುವರು. ನಾನು ನಿಮಗಾಗಿ, ಕುಟುಂಬಕ್ಕಾಗಿ ಪ್ರಾರ್ಥಿಸ್ತಾ ಇದ್ದಾನೆ. ದೇವರು ಇನ್ನೂ ನಿಮ್ಮ ಜೀವಿತದಲ್ಲಿ ಮಹತ್ವವಾದ ಕಾರ್ಯಗಳನ್ನು ಮಾಡಲಿ. ಗಾಡ್ ಬ್ಲೆಸ್ ಯು ಆಲ್. ಕರ್ತನಲ್ಲಿ ಪ್ರಿಯರೇ, ಈ ಸಂದೇಶ ಮತ್ತು ಪ್ರಾರ್ಥನೆ ನಿಮಗೆ ಆಶೀರ್ವಾದಕರವಾಗಿದ್ದರೆ, ದೇವರು ನಿಮ್ಮನ್ನು ಪ್ರೇರೇಪಿಸಿದರೆ, ನಂಬಿಕೆಯಿಂದ ಸಾಗುವ ಈ ಸೇವೆಗೆ ನಿಮ್ಮ ಅಮೂಲ್ಯವಾದ ಕಾಣಿಕೆಯನ್ನು ಬಿತ್ತಿರಿ. ಪ್ರೀತಿಯ ದೇವಜನರೇ, ವಾಯ್ಸ್ ಆಫ್ ಹೋಪ್ ಮಿನಿಸ್ಟ್ರಿಯ ವತಿಯಿಂದ ಕೋರಮಂಗಲದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 9:30ಕ್ಕೆ ಕನ್ನಡ ಆರಾಧನೆ ನಡೆಯುತ್ತಿದೆ. ಆತ್ಮಭರಿತವಾದ ಆರಾಧನೆ, ಮನಮುಟ್ಟುವ ಸಾಕ್ಷಿ, ಬಲಪಡಿಸುವ ದೇವ ಸಂದೇಶ. ಬನ್ನಿ, ನಮ್ಮೊಂದಿಗೆ ಭಾಗಿಯಾಗಿ ಕರ್ತನನ್ನು ಆರಾಧಿಸಿರಿ. ನೂತನ ತಿಂಗಳ ಆಶೀರ್ವಾದ ಕೂಟ ಪ್ರತಿ ತಿಂಗಳು ಮೊದಲ ದಿನ ಸಂಜೆ 7 ಗಂಟೆಗೆ. ಪ್ರತಿ ತಿಂಗಳು 2ನೇ ಶನಿವಾರ ಬಿಡುಗಡೆ ಉಪವಾಸ ಪ್ರಾರ್ಥನೆ ಕೂಟ ಬೆಳಿಗ್ಗೆ 10:30ಕ್ಕೆ. ನಿಮಗಾಗಿ ಪ್ರಾರ್ಥಿಸಬೇಕೆ? ನಿಮಗೆ ಯಾವುದಾದರೂ ಪ್ರಾರ್ಥನೆ ಮನವಿಗಳು ಇರುವುದಾದರೆ ಕೆಳಗಿನ ನಂಬರಿಗೆ ಕರೆ ಮಾಡಿ ಅಥವಾ ವಾಟ್ಸಪ್ ಮಾಡಿ. ಈ ಆತ್ಮಿಕ ಸಂದೇಶಗಳು ನಿಮಗೆ ಆಶೀರ್ವಾದಕರವಾಗಿದ್ದರೆ ಲೈಕ್ ಮಾಡಿರಿ. ಇಂಥ ಅದ್ಭುತ ಸಂದೇಶ ಪ್ರತಿದಿನ ನೋಡಲು ಬಯಸುವುದಾದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಇತರರೊಂದಿಗೆ ಶೇರ್ ಮಾಡಿರಿ. ಕರ್ತನು ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ಆಶೀರ್ವದಿಸಲಿ.